ತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವಾ. ಸತ್ವ ರಜಸ್ಸು ತಮಸ್ಸು ಜೀವನದ ಪ್ರತಿಯೊಂದು ಅವಸ್ಥೆಯಲ್ಲಿಯೂ ಇದ್ದೇ ಇರುತ್ತೆ. ಜೀವನದ ಪ್ರತಿಯೊಂದು ಅವಸ್ಥೆಯಲ್ಲಿಯೂ ವಾಸ ಮಾಡುವ ಜಾಗ, ಹೊಂದುವ ಜ್ಞಾನ, ಬಳಸುವ ಪದಾರ್ಥ, ಮಾಡುವ ಕ್ರಿಯೆ ಎಲ್ಲದರಲ್ಲಿಯೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳು ಸರ್ವತ್ರ ವ್ಯಾಪ್ತವಾಗಿ ಇರೋದನ್ನು ನಾವು ನೋಡ್ತೇವೆ. ಅದರಲ್ಲಿ ವಾಸದ ಬಗ್ಗೆ ಹೇಳುತ್ತಾರೆ. ವನಂತು ಸಾತ್ವಿಕೋ ವಾಸಃ ಗ್ರಾಮೋ ರಾಜಸ ಉಚ್ಯತೆ ತಾಮಸೋದ್ಯೂತ ಸದನಂ ಮನ್ನಿಕೇತಂತು ನಿರ್ಗುಣಂ ಅಂತ. ಕಾಡಿನಲ್ಲಿ ವಾಸ ಮಾಡೋದು ಅಂತಂದರೆ ಅದು ಸತ್ವಗುಣ ಪ್ರಚೋದಕ ಅಂತ. ಕಾರಣ ಏನು ಅಂತಂದರೆ ಮನುಷ್ಯ ಮಾಡಿದ ಯಾವುದೇ ಪದಾರ್ಥಗಳ ಸುಳಿವು ಇರದಿದ್ದರೆ ಕಾಡಿನಲ್ಲಿ ವಾಸ ಮಾಡೋದು ಸಾತ್ವಿಕ ಅಂತ. ಕಾಡಿನಲ್ಲಿ ಸಿಗುವ ಸಹಜವಾದ ಪದಾರ್ಥಗಳನ್ನು ಬಳಸೋದು ಏನಿದೆ ಅದು ಸಾತ್ವಿಕವಾದ ವಾಸ. ಕಾಡಿನಲ್ಲಿ ಸಿಗುವ ಸಹಜವಾದ ಪದಾರ್ಥದಲ್ಲಿ ಸ್ನಾನ, ಊಟ ಮೊದಲಾದವುಗಳನ್ನು ಮಾಡಿದರೆ ಅದು ಸಾತ್ವಿಕ ವಾಸ, ಸುಮ್ಮನೆ ಅಲ್ಲ. ಅಲ್ಲಿ ಇದ್ದದ್ದನ್ನು ಬೇಯಿಸಿಕೊಳ್ಳೋದು ಕೂಡ ರಾಜಸ ಆಗಿಬಿಡುತ್ತೆ. ಬೇಯಿಸದೆ ಸಿಕ್ಕಿದ್ದನ್ನು ತಿನ್ನುವುದು, ಎಲೆಮನೆಯಲ್ಲಿಯೂ ವಾಸ ಮಾಡದೇ ಇರೋದು ಸಾತ್ವಿಕ ವಾಸ ಅಂತ. ಇನ್ನು ಎರಡನೆಯದ್ದು ರಾಜಸ ಅಂತ ಹೇಳಿದ್ರೆ ಗ್ರಾಮೇ ವಾಸೋಹಿ ರಾಜಸಃ. ಗ್ರಾಮದಲ್ಲಿ ವಾಸ ಮಾಡೋದು ಅಂತ ಹೇಳಿದ್ರೆ ರಾಜಸವಾಸ. ರಜೋಗುಣ ಬಹಳ ಉತ್ಕಟವಾಗಿ ನಮ್ಮನ್ನು ಕಾಡುತ್ತೆ. ಅಲ್ಲಿಯೂ ಕೂಡ ಸತ್ವದಿಂದ ಇರಲಿಕ್ಕೆ ಬರುತ್ತೆ. ಆದರೆ ಗ್ರಾಮೋ ರಾಜಸ ಉಚ್ಯತೆ ತಾಮಸಂ ದ್ಯೂತ ಸದನಂ. ಇನ್ನು ತಮೋಗುಣ ಅಂತ ಹೇಳಿದ್ರೆ ಜೂಜಿನ ಮನೆಯಲ್ಲಿ ವಾಸ ಮಾಡೋದು. ಕಾರಣ ಏನು ಅಂತಂದರೆ ಅಲ್ಲಿ ಅಜ್ಞಾನ ಇರುತ್ತೆ. ಜೂಜಿನಲ್ಲಿ ವಾಸ ಮಾಡುವಾಗ ಜೂಜಿನ ಮನೆಯಲ್ಲಿ ನಮಗೆ ಯೋಗ್ಯವಲ್ಲದೇ ಇರೋದು ಸಿಗುತ್ತೆ ಅಂತ ಒಂದು ಭರವಸೆ ಇರುತ್ತೆ. ನಮ್ಮ ಯಾವ ಕಷ್ಟವೂ ಬೇಕಿಲ್ಲ, ಯಾವ ಸ್ಕಿಲ್ ಬೇಡ. ವಿತೌಟ್ ಸ್ಕಿಲ್ ಐ ಕ್ಯಾನ್ ಹ್ಯಾವ್ ಎ ಅದು ಬೇಕಷ್ಟು ಐ ಕ್ಯಾನ್ ಹ್ಯಾವ್ ಎ ವೆಲ್ತ್ ಅಂತ ಹೇಳಿರುತ್ತೆ. ನಾನು ಇದನ್ನು ಹೊಂದಬಹುದು, ನನಗೆ ಅಲ್ಲಿ ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಸಿಕ್ಕಿತಾ, ಇದು ಯಾವುದು ಬೇಡ. ಕೇವಲ ಅದೃಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ಏನಂತ ಕರೀತಾರೆ?
ತಾಮಸವಾಸ ಅಂತ ಕರೀತಾರೆ. ಮನ್ನಿಕೇತಂತು ನಿರ್ಗುಣಂ. ನಿರ್ಗುಣ ಅಂತಂದರೆ ಯಾವುದು? ಮನ್ನಿಕೇತಂ ಅಂತ ಹೇಳ್ತಾನೆ ಕೃಷ್ಣ. ನನ್ನ ಮನೆ. ನನ್ನ ಮನೆ ಅಂದರೆ ಯಾವುದು? ಅವನ ಮನೆ ಅಲ್ಲ. ದೇವರ ಸನ್ನಿಧಾನವನ್ನು ಚಿಂತಿಸಿ ಸತ್ವಗುಣದ ದೌರ್ಬಲ್ಯ ಏನಿದೆ ಅದನ್ನು ಮೀರೋದು. ಸತ್ವಗುಣದ ದೌರ್ಬಲ್ಯ ಏನು? ಸ್ವರ್ಗದ ಬಯಕೆಯೂ ಸತ್ವಗುಣದ ದೌರ್ಬಲ್ಯವೇ. ಅದನ್ನು ಮೀರಿ ನನ್ನ ಸನ್ನಿಧಾನವನ್ನು ಚಿಂತನೆ ಮಾಡಿದರೆ ಎಲ್ಲಿರ್ತೀರೋ ಅದು ನಿರ್ಗುಣ ಅಂತ. ಅದು ಒಂದು ಸ್ಪೆಸಿಫಿಕ್ ಜಾಗ ಅಲ್ಲ. ನಿರ್ಗುಣವಾದ ವಾಸ ಅಂದರೆ ಸ್ಪೆಸಿಫಿಕ್ ಆಗಿರುವ ಜಾಗ ಅಲ್ಲ ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸಾತ್ವಿಕ್ಯಾಧ್ಯಾತ್ಮಕಿ ಶ್ರದ್ಧಾ ಕರ್ಮ ಶ್ರದ್ಧಾ ತುರಾಜಸಿ ತಾಮಸ್ಯ ಧರ್ಮೇ ಯಾ ಶ್ರದ್ಧಾ ಮತ್ಸೇವಾಯಾಂತು ನಿರ್ಗುಣ. ಸಾತ್ವಿಕಿ ಅಧ್ಯಾತ್ಮಕಿ ಶ್ರದ್ಧಾ, ಜೀವನ ಬೆಳವಣಿಗೆಯ ಕುರಿತು ನಮ್ಮ ಗಮನ ಇದ್ದರೆ ಅದನ್ನು ಏನಂತ ಕರೀತಾರೆ? ಸಾತ್ವಿಕಿ ಶ್ರದ್ಧಾ ಅಂತ ಕರೀತಾರೆ. ಶ್ರದ್ಧಾ ಅಂತಂದರೆ ಎರಡು ರೀತಿಯ ಅರ್ಥ ಅಂತ ನಾವು ಈ ಹಿಂದೆ ನೋಡಿದ್ದೇವೆ. ಶ್ರತ್ ಅಂತಂದರೆ ಇದೆ ಅಂತನ್ನುವ ಬುದ್ಧಿ, ಅದನ್ನು ಸಂಕಲ್ಪದಲ್ಲಿ ಇಟ್ಟುಕೊಂಡಾಗ ಅದು ಶ್ರದ್ಧಾ ಆಗತ್ತೆ. ಇನ್ನು ಮಮ ಅತ್ರ ಅಸ್ತಿ ಪ್ರಯೋಜನಂ, ನನಗಿದರಲ್ಲಿ ಪ್ರಯೋಜನ ಇದೆ ಅಂತ ಆ ಒಂದು ಕನ್ವಿಕ್ಷನ್ ಇದ್ದರೆ ಅದು ಶ್ರದ್ಧೆಯೇ. ಸಾತ್ವಿಕಿ ಶ್ರದ್ಧಾ ಅಂದರೆ ಅದು. ಇನ್ನು ರಾಜಸಿ ಶ್ರದ್ಧಾ ಅಂತ ಹೇಳಿದ್ರೆ ಯಾವುದು? ಅದನ್ನು ಹೇಳ್ತಾರೆ ಕರ್ಮ ಶ್ರದ್ಧಾ ತುರಾಜಸಿ. ಕರ್ಮದಲ್ಲಿ ನಮ್ಮ ಶ್ರದ್ಧೆ, ನಾವು ಮಾಡುವ ಹೊರಗಡೆಯ ಕರ್ಮ ಅಂತನ್ನೋದು ನಮ್ಮ ಒಳಗಡೆಯಾದ ಸಂಗತಿಯನ್ನು ಬೆಳೆಸುತ್ತೆ ಅಂತ ಅನ್ನೋದೇ ರಾಜಸ ಅಂತ. ಯಾಕೆಂದರೆ ನಾವು ಹೊರಗಡೆಯ ಕ್ರಿಯೆ ಅಂತನ್ನೋದು ಒಳಗಡೆಯ ಬೆಳವಣಿಗೆಗೆ ಸಹಕಾರ ಆಗಿರಬೇಕು ಅನ್ನೋದನ್ನು ಮರೆತು ಹೊರಗಡೆಯ ಕ್ರಿಯೆಯಲ್ಲಿಯೇ ತೊಡಗಿದಾಗ ಅದು ರಾಜಸ ಆಗತ್ತೆ. ಒಂದು ಹಂತದಲ್ಲಿ ಈ ನಾನು ಯೋಚನೆ ಮಾಡೋದುಂಟು, ಜಪ ಮಾಡಿದಾಗ ಬರುವ ಸಂತೃಪ್ತಿ, ತಪಸ್ಸು ಮಾಡಿದಾಗ ಬರುವ ಸಂತೃಪ್ತಿ, ಅದು ಸಾತ್ವಿಕ ಅಹಂಕಾರ ಏನೋ ಅಂತ ಅನ್ನಿಸಿಬಿಡುತ್ತೆ. ಇರಬಹುದು. ಅದನ್ನು ಮೀರೋದು ಬಹಳ ಕಷ್ಟ. ಆ ಸಂತೃಪ್ತಿ ಇದೆಯಲ್ಲ, ಆ ಸಂತೃಪ್ತಿಯನ್ನು ದೇವರಲ್ಲಿ ಅರ್ಪಣೆ ಮಾಡೋದಿದೆಯಲ್ಲ, ಅದು ನಿರ್ಗುಣ ಆಗತ್ತೆ. ಅಲ್ಲಿಯ ತನಕ ಇವಾಗ ಒಂದು ಜಪ ಮಾಡಿದಾಗ ಬರುವಂತಹ ಕೃತಕೃತ್ಯ ಭಾವನೆ, ತಪಸ್ಸು ಮಾಡಿದಾಗ ಬರುವಂತಹ ಕೃತಕೃತ್ಯತಾ ಭಾವನೆ, ಈ ಧನ್ಯತಾ ಭಾವನೆ ಇದೆಯಲ್ಲ, ಆ ಧನ್ಯತಾ ಭಾವನೆ ಅಂತನ್ನೋದು ತೃಪ್ತಿಯ ಲೆವೆಲ್ಲಿನಲ್ಲಿಯೇ ನಿಂತರೆ ಅದು ಗುಣಬದ್ಧ ಆಗತ್ತೆ. ಅದರಿಂದ ಆಚೆಗೆ ಹೋದರೆ ಉಂಟಲ್ಲ, ಅದು ನಿರ್ಗುಣ. ಆ ತೃಪ್ತಿಯನ್ನು ದೇವರಲ್ಲಿ ಸಮರ್ಪಣೆ ಮಾಡುವಂತೆ ಆಗಬೇಕು, ಅದು ನಿರ್ಗುಣ ಆಗತ್ತೆ. ಇನ್ನು ತಾಮಸಿ ಅಧರ್ಮೇಯ ಶ್ರದ್ಧಾ, ಅಧರ್ಮದಲ್ಲಿಯೇ ಶ್ರದ್ಧೆ ಇತ್ತು ಅಂತಂದರೆ ಅದು ತಾಮಸ. ಮತ್ಸೇವಾಯಾಂತು ನಿರ್ಗುಣ, ಅದು ದೇವರ ಸೇವೆ ಅಂತ ಅಷ್ಟೇ ಭಾವನೆ ಇದ್ದರೆ ಆ ಸಾತ್ವಿಕ ತೃಪ್ತಿಯನ್ನು ತಡೆದು ಅದನ್ನು ಮೀರಿದರೆ ಅದು ನಿರ್ಗುಣ ಅಂತ ಶ್ರದ್ಧೆಯಲ್ಲಿ 3 ಭಾಗ ಅಂತ ಹೇಳ್ತಾನೆ. ಇದನ್ನು ಕೃಷ್ಣ ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಬೇರೆ ಹೇಳಿದ್ದಾನೆ, ಆದರೆ ವಾಸದ ಬಗ್ಗೆ ಹೇಳಲಿಲ್ಲ. ಇನ್ನು ನನಗೆ ಅರ್ಪಿಸುವ ಪೂಜೆಯ ಬಗ್ಗೆ ಸಾತ್ವಿಕವೋ ರಾಜಸವೋ ತಾಮಸವೋ ಅಂತ ಹೇಳಲಿಲ್ಲ. ಉದ್ಧವ ಗೀತೆಯಲ್ಲಿ ಅದರ ಬೇರೆ ಆಯಾಮಗಳನ್ನು ತೋರಿಸಿದ್ದನ್ನು ನಾವು ಗಮನಿಸಬೇಕು. ಸಾತ್ವಿಕ ಕಾರಕೋ ಸಂಗೀ ರಾಗಾಂಧೋ ರಾಜಸಸ್ಮೃತಃ ತಾಮಸ ಸ್ಮೃತಿ ವಿಭ್ರಷ್ಟೋ ನಿರ್ಗುಣೋ ಮದಪಾಶ್ರಯ. ಹೇಳ್ತಾನೆ, ಸಾತ್ವಿಕ ಕಾರಕ ಅಸಂಗೀ, ಕೆಲಸದಲ್ಲಿ ಅಥವಾ ಕೆಲಸ ಮಾಡಿಸುವುದರಲ್ಲಿ ಸಾತ್ವಿಕವಾದ ಕೆಲಸ ಅಂದರೆ ಏನು?
ಅದರಿಂದ ಬಂದ ಕ್ರೆಡಿಟನ್ನು ನನಗೆ ಅಂಟಿಸಿಕೊಳ್ಳದೇ ಇರೋದು ಮೆರಿಟ್ ಮತ್ತು ಡಿಮೆರಿಟ್ಸ್, ಇದನ್ನು ಅಂಟಿಸಿಕೊಳ್ಳದೇ ಇರೋದು ಅಸಂಗ. ಅದು ಸಾತ್ವಿಕವಾದ ಪ್ರೇರಣೆ. ಬೇರೆಯವರಿಗೆ ಹೀಗೆ ಮಾಡಿ ಅಂತ ಹೇಳಿದಾಗ ಅವರೇನು ಮಾಡ್ತಾರೆ, ಅದು ಸಾತ್ವಿಕವಾದದ್ದು. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಏನು ಅಂತಂದರೆ, ಸ್ವಾಧ್ಯಾಯವನ್ನು ಮಾಡ್ತಾ ಇರೋದು, ಬಂದು ಎದುರುಗಡೆ ಶ್ರದ್ಧಾಳುಗಳು ಅದನ್ನು ಕೇಳ್ತಾರೆ, ಅವರಲ್ಲಿ ಪರಿಣಾಮ ಬೀರಿದಾಗ ಅದರಲ್ಲಿ ನಿರ್ಲಿಪ್ತನಾಗಿರೋದು ಅದು ಅಸಂಗ. ನನ್ನಿಂದಲೇ ಆಯಿತು ಅಂತನ್ನುವ ಅಹಂಕಾರ ಬಂತು ಅಂತಂದರೆ ಅದು ಡಿಮೆರಿಟ್. ಅದು ನಾನು ಹೇಳಿ ಅವರು ಕನ್ವರ್ಟ್ ಆದರು ಅನ್ನೋದು ಡಿಮೆರಿಟ್ ಆಗುತ್ತೆ. ಅದನ್ನು ಮನಸ್ಸಿನಲ್ಲಿ ದೂರ ಇಟ್ಟಿರಬೇಕು. ಹೀಗಾಗಿ ಸಾತ್ವಿಕ ಕಾರಕೋ ಸಂಗೀ ರಾಗಾಂಧೋ ರಾಜಸ ಸ್ಮೃತಃ. ಇನ್ನು ರಾಜಸವಾದ ಪ್ರೇರಣೆ ಅಂತಂದಾಗ ನನಗೆ ಪ್ರಯೋಜನ ಇದೆ ಅಂತ ಪ್ರೇರಣೆ ಮಾಡೋದು. ಇವಾಗ ಏನೋ ಒಂದು ಆಗಬೇಕಿರುತ್ತೆ, ಏನೋ ಒಂದು ಆಗಬೇಕಾದದ್ದನ್ನು ಮನಸ್ಸಿನ ಒಳಗಡೆ ಇಟ್ಟುಕೊಂಡು ಇಂಡೈರೆಕ್ಟಾಗಿ ನೀವು ಅದನ್ನು ಮಾಡಿಸಿ ಅಂತ ಹೇಳಿ ಎಲ್ಲರಿಗೂ ಹೇಳೋದು. ಒಂದು ಉದಾಹರಣೆ ಹೇಳೋದಂತಾದರೆ, ನಮ್ಮದೇನೋ ಒಂದು ಭೂಮಿ ಇರುತ್ತೆ, ಆ ಭೂಮಿಯನ್ನು ಸರ್ಕಾರದವರು ಆಕ್ರಮಣ ಮಾಡ್ತಾರೆ ಅಂತ ಗೊತ್ತಾದಾಗ ಅದನ್ನು ದೈವಭಕ್ತರೆಲ್ಲರಿಗೂ ಕೂಡ ಪ್ರಚೋದನೆ ಮಾಡಿ, ನೋಡಿ ನೀವು ಈ ರೀತಿ ಹೋರಾಡಬೇಕು ಅಂತ ಹೇಳಿ ತನ್ನ ಸ್ವಾರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರೆಲ್ಲರಿಗೂ ಪ್ರಚೋದನೆ ಮಾಡೋದು. ಇದು ರಾಗಾಂಧ. ನಮ್ಮ ಸಂಪತ್ತಿನ ಬಯಕೆಯನ್ನು ಜನರ ಅಗತ್ಯ ಅಂತನ್ನುವಂತೆ ಬಿಂಬಿಸಿ ಅದನ್ನು ಮಾಡಲಿಕ್ಕೆ ಅವರನ್ನು ಪ್ರೇರಣೆ ಮಾಡುವುದು, ಇದೊಂದು ಉಂಟು. ತಾಮಸ ಸ್ಮೃತಿ ವಿಭ್ರಷ್ಟ. ತಾಮಸಃ, ಇನ್ನು ತಾಮಸವಾದ ಪ್ರೇರಣೆ ಅಂತಂದರೆ ಅದು ಸ್ಮೃತಿ ವಿಭ್ರಷ್ಟ. ಧರ್ಮಶಾಸ್ತ್ರದಿಂದ ದೂರನೇ ಇರುತ್ತೆ, ಅಥವಾ ಒಳ್ಳೆಯ ಗ್ರಂಥಗಳಿಂದ ಅದು ದೂರ ಇರುತ್ತೆ. ಅದು ತಾಮಸವಾದ ಪ್ರೇರಣೆ. ಹೊಡಿರಿ, ಕೊಚ್ಚಿರಿ, ಕೊಲ್ರಿ ಅಂತ ಹೇಳಿ ಪ್ರಚೋದನೆ ಮಾಡುವುದು, ಅದು ಏನಿದೆ ಸ್ಮೃತಿ ವಿಭ್ರಷ್ಟ. ನಿರ್ಗುಣೋ ಮದಪಾಶ್ರಯ. ದೇವರು ಇಷ್ಟು ದೊಡ್ಡವ, ನಿಮಗೆ ಯಾವ ರೀತಿ ಉಪಾಸನೆ ಮಾಡಲಿಕ್ಕಾಗುತ್ತೋ ನೋಡಿ ಅಂತನ್ನುವ ತಟಸ್ಥತೆ ಏನಿದೆ, ಅದು ಸಾತ್ವಿಕ, ರಾಜಸ, ತಾಮಸ ಕ್ರಿಯೆಗಳನ್ನು ಮೀರಿದ ಪ್ರೇರಣೆಯಾಗಿ ನಿಂತುಬಿಡುತ್ತೆ. ಪಥ್ಯಂ ಯುಕ್ತಮನಾಯಸ್ತಂ ಆಹಾರ್ಯಂ ಸಾತ್ವಿಕಂ ಸ್ಮೃತಂ ರಾಜಸಂ ಚೇಂದ್ರಿಯ ಪ್ರೇಷ್ಠಂ ತಾಮಸಂ ಚಾರ್ತ್ಯದಾಶುಚಿ. ಯಾವ ನಡೆ ಧರ್ಮಶಾಸ್ತ್ರದ ಸೂಚನೆಗೆ ಅನುಗುಣವಾಗಿ ಇರುತ್ತೆ ಅದು ಪಥ್ಯಂ. ಇನ್ನು ಅನಾಯಸ್ತಂ, ಬಹಳ ಆಯಾಸ ಮಹಾಯಾಸಾದಿಗಳೆಲ್ಲ ಇರೋದೇ ಇಲ್ಲ, ಸುಖವನ್ನೇ ನೀಡೋದಾಗಿರುತ್ತೆ. ಆ ತರಹದ ಆಹಾರ ಅದು ಏನಿರುತ್ತೆ ಅದು ಸಾತ್ವಿಕ. ಯಾವುದನ್ನು ತೆಗೆದುಕೊಂಡ್ರೆ ಮನಸ್ಸು ನೆಮ್ಮದಿಯಲ್ಲಿ ಇರುತ್ತೆ, ಆಯಾಸ ಆಗೋದಿಲ್ಲ ದೇಹಕ್ಕೆ, ಅದು ತಾಮಸವಾದ ಸಾತ್ವಿಕವಾದ ಸೇವನೆ. ಯಾವುದನ್ನು ಉಂಡರೆ ನಾವು ಆರಾಮವಾಗಿ ಇರ್ತೇವೆ, ಎಷ್ಟು ಉಂಡರೆ ಆರಾಮವಾಗಿ ಇರ್ತೇವೆ, ಯಾವುದು ನಮ್ಮ ದೈನಂದಿನ ಕೆಲಸಗಳಿಗೆ ತೊಂದರೆ ಮಾಡೋದಿಲ್ಲ, ಅದು ಸಾತ್ವಿಕವಾದ ಉಣಿಸು. ವಿಷಯೋತ್ಥಂತು ರಾಜಸಂ ಚೇಂದ್ರಿಯ ಪ್ರೇಷ್ಠಂ. ಇಂದ್ರಿಯಕ್ಕೆ ಖುಷಿ, ಆದರೆ ಅದರ ಪರಿಣಾಮ ಸಮಸ್ಯೆ. ನಾವು ಈಗ ಉಣ್ಣುವಂತಹ ಅನೇಕ ಸಮಸ್ಯೆಗಳು, ಉಣ್ಣುವಂತಹ ಅನೇಕ ಪದಾರ್ಥಗಳು ಇಂದ್ರಿಯಕ್ಕೆ ಚೆನ್ನಾಗಿರುತ್ತೆ, ಆದರೆ ಅದು ದೀರ್ಘಕಾಲದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಅದರಿಂದಾಗಿ ನಾವು ಅದನ್ನು ರಾಜಸವಾದ ಉಣಿಸು ಅಂತ ಇಟ್ಕೊಳ್ಬೇಕು. ಈ ರಾಜಸವಾದ ಉಣಿಸು ಆದಮೇಲೆ ತಾಮಸಂ ಚಾರ್ತಿದ ಶುಚಿ. ತಾಮಸವಾದ ಉಣಿಸು ನಮಗೆ ಸಂಕಟವನ್ನು ಉಂಟು ಮಾಡುತ್ತೆ, ನಮ್ಮನ್ನು ಅಶುಚಿಗಳನ್ನಾಗಿ ಉಂಟು ಮಾಡುತ್ತೆ. ಮದ್ಯ ಮೊದಲಾದವುಗಳ ಸೇವನೆ, ಮದ್ಯ, ಡ್ರಗ್ಸು ಮೊದಲಾದವುಗಳೆಲ್ಲ ನಮಗೆ ಸಂಕಟ.
ಅಶುಚಿತ್ವ ಬಂದೇ ಬರುತ್ತೆ. ಮನಸ್ಸು ಮೊದಲಾದವುಗಳು ಚಟದ ಕಡೆ ಒಲಿದಾಗ ಆ ಪದಾರ್ಥ ಇಲ್ಲದೆ ನಾವು ಬದುಕಲಿಕ್ಕಾಗಲ್ಲ ಅನ್ನುವ ವಸ್ತು ಪರಿಸ್ಥಿತಿ ನಿರ್ಮಾಣ ಆಗಿ ಪೂರ್ತಿ ಅದರಲ್ಲಿ ತೊಡಗಿ ಬಿಡ್ತೇವೆ. ಅದು ತಾಮಸವಾದ ಆಹಾರ ಅಂತ ಕೃಷ್ಣ ಹೇಳ್ತಾನೆ. ಅದರಿಂದ ಯಾವ ಪದಾರ್ಥ ನಮ್ಮನ್ನು ಚಟದಲ್ಲಿ ಇರುವಂತೆ ಮಾಡುವುದಿಲ್ಲ ಅದು ಸಾತ್ವಿಕ. ಮತ್ತು ಎಷ್ಟು ತೆಗೆದುಕೊಳ್ಳಬೇಕು, ಖಾರ ಸಿಹಿ ಇಷ್ಟು ಖಾರ ಇರಬೇಕು ಅಂತ ಹೇಳೋಲ್ಲ. ಏಕೆಂದರೆ ಅದು ಅವರವರ ಪರಿಸರದಲ್ಲಿ ಬೆಳೆದದ್ದು ಮತ್ತು ಅವರವರ ದೇಹದ ಸಮಸ್ಯೆಗಳು, ಅವರವರ ದೇಹದ ಶಕ್ತಿಗಳು. ಅದರಿಂದಾಗಿ ಅವನು ಇಷ್ಟೇ ಮಾಡಬೇಕು ಅಂತ ಅನ್ನಲ್ಲ. ಎಷ್ಟನ್ನು ತೆಗೆದುಕೊಂಡ್ರೆ, ಯಾಕೆಂದರೆ ಕೆಲವೊಮ್ಮೆ ಈ ವಯಸ್ಸಾಗ್ತಿದ್ದ ಹಾಗೆ ಟೇಸ್ಟ್ ಬಡ್ಸು, ನಾಲಿಗೆಯಲ್ಲಿನ ಟೇಸ್ಟ್ ಬಡ್ಸು ತಮ್ಮ ಶಕ್ತಿಯನ್ನು ಕಳ್ಕೊಳ್ತವೆ. ಆಗ ವಯಸ್ಸಾದವರು ಕೆಲವೊಮ್ಮೆ ಜಾಸ್ತಿ ಖಾರ ತಿಂತಾರೆ. ಅದರರ್ಥ ಅವ್ರಿಗೇನು ಆಗಲ್ಲ, ಆದರೆ ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ ಅವರಿಗೆ. ಅವ್ರಿಗೇನು ಆಗದೆ ಹೋದರೆ, ಇಂದ್ರಿಯಗಳಿಗೆ ಸಮಸ್ಯೆ ಆಗದೆ ಹೋದರೆ ಅದನ್ನು ಅವರಿಗೆ ಸಾತ್ವಿಕ ಅಂತಲೇ ಪರಿಗಣಿಸಬೇಕು. ನಮಗೆ ಟೇಸ್ಟ್ ಬಡ್ಸು ಸೂಕ್ಷ್ಮವಾಗಿರುತ್ತೆ, ನಾಲಿಗೆಯಲ್ಲಿ ಇನ್ನೂ ಚಿಗುರುತ್ತಾ ಇರುತ್ತೆ ರುಚಿಯ ಗ್ರಂಥಿಗಳು. ಆವಾಗ ನಾವು ಅದನ್ನು ಎಷ್ಟು ಉಂಡ್ರೆ ಸುಖವಾಗಿರ್ತೇವೋ ಅಷ್ಟು ನಾವು ನೋಡ್ಕೋಬೇಕು, ಅದು ಬೇರೆಯವ್ರಿಗಲ್ಲ. ಇವಾಗ ನಿಮಗೆ ಹಾಕುವ ಖಾರ, ನಿಮಗೆ ಹಾಕುವ ಉಪ್ಪು, ನಿಮಗೆ ಹಾಕುವ ಹುಳಿ ಅದು ನನಗೆ ಸಾತ್ವಿಕ ಆಗಬೇಕು ಅಂತಿಲ್ಲ, ನನಗೆ ತಾಮಸ ಆಗಿದ್ದು ನಿಮಗೆ ಸಾತ್ವಿಕ ಆಗಬೇಕು ಅಂತನೂ ತಾಮಸ ಆಗಬೇಕು ಅಂತನೂ ಇಲ್ಲ. ಇಟ್ ಡಿಪೆಂಡ್ಸ್. ಅದರಿಂದಾಗಿ ಕೃಷ್ಣ ಈ ಮಟ್ಟದ ಖಾರ ತಿಂದರೆ ಸಾತ್ವಿಕ ಅಂತ ಹೇಳಲ್ಲ ಅವನು, ಈ ಮಟ್ಟದ ಸಿಹಿ ತಿಂದರೆ ಅದು ಸಾತ್ವಿಕ ಅಂತ ಅನ್ನೋಲ್ಲ. ಅವರವರ ದೇಹದ ಪರಿಸ್ಥಿತಿಗೆ ಬಿಡ್ತಾನೆ. ಅವರ ದೇಹ ಆರಾಮಾಗಿ ಇರಬೇಕು. ಒಬ್ಬರಿಗೆ ಮುಂಚಿ ಮೆಣಸಿನಕಾಯಿಯನ್ನು ಕಚ್ಚಿ ತಿಂದರೂ ಕೂಡ ಅವ್ರಿಗೇನು ಆಗದೇ ಇರಬಹುದು, ಅವರಿಗೆ ಆ ಪರಿಣಾಮಗಳು ಇತ್ಯಾದಿಗಳೆಲ್ಲ ಆಗಲ್ಲ. ಆವಾಗ ಅದು ಅವರಿಗೆ ತಾಮಸ ಅಲ್ಲ. ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ನಾವು ನೋಡಿದ್ದಿದೆ. ಅವರಿಗೆ ಒಂದು ಲೋಟ ಹಾಲಿಗೆ ಅರ್ಧ ಲೋಟ ಸಕ್ಕರೆ ಬೇಕು. ನಾವಿವತ್ತು ಊಹಿಸ್ಕೊಳ್ಳಿಕ್ಕಾಗ್ತದ? ಸಾಧ್ಯವೇ ಇಲ್ಲ. ಅದು 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 ನೋಡಿ ಸುಸ್ತಾಗ್ಬಿಡುತ್ತೆ ನಮಗೆ. ಆದರೆ ಅವ್ರಿಗೇನು ಪರಿಣಾಮ ಆಗ್ತಾ ಇರಲಿಲ್ಲ. ಇನ್ನು ಅವರು ಎಡ್ಡೆ ಮುಂಚಿ, ಒಳ್ಳೆ ಮೆಣಸು ಅದನ್ನು ಕಡಿದು ತಿನ್ನೋರು, ಅಥವಾ ಇದನ್ನು ಯಾವುದು ಹಸಿರು ಮೆಣಸಿನಕಾಯಿನ ಕಚ್ಚೋರು. ಆದರೆ ಅದರ ನಂತರ ನೀರು ಕುಡಿಬೇಕು ಅಂತಾಗಲಿ ಅವರೇನು, ಯಾಕೆಂದರೆ ಒಂದು ಸರ್ತಿ ಊಟ ಮಾಡಿದ ಮೇಲೆ, ಆಚಮನ ಮಾಡಿದ ಮೇಲೆ ಮತ್ತೆ ಊಟವೇ ಇಲ್ಲ, ಮತ್ತೆ ಮಾರನೇ ದಿವಸವೇ ಊಟ. ಅಂಥದ್ದು ಅವರಿಗೆ ಅದು ಸಾತ್ವಿಕವೋ ರಾಜಸವೋ ಅಂತ ಕೇಳಿದ್ರೆ ಅವ್ರಿಗೆ ಸಾತ್ವಿಕವೇ. ಯಾಕೆಂದರೆ ಯಾವ ಪರಿಣಾಮವೂ ಆಗ್ತಾ ಇರಲಿಲ್ಲ. ಎಲ್ಲಿ ತಿಂದ ಆಹಾರ ಅನ್ನೋದು ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ನೋಡಿಕೊಂಡು ಅದು ಸಾತ್ವಿಕವೋ ರಾಜಸವೋ ಅಂತ ತೀರ್ಮಾನ ಮಾಡಬೇಕೇ ವಿನಃ ಇದು ಸಾತ್ವಿಕ ಇದು ರಾಜಸ ಅಂತ ಪ್ರತ್ಯೇಕ ಮಾಡಲಿಕ್ಕಾಗಲ್ಲ. ಕೃಷ್ಣ ಅದನ್ನು ಹೇಳಲಿಲ್ಲ. ಅದರಿಂದಾಗಿ ಸತ್ವರಜಸ್ತಮೋ ಗುಣಗಳು ಈ ರೀತಿ ಇರುತ್ತೆ. ಇನ್ನು ಸುಖದಲ್ಲಿ 3 ವಿಭಾಗ ಅಂತ ಹೇಳ್ತಾನೆ. ಸಾತ್ವಿಕಂ ಸುಖಮಾತ್ಮೋತ್ಥಂ ವಿಷಯೋತ್ಥಂತು ರಾಜಸಂ ತಾಮಸಂ ಮೋಹ ದೈನ್ಯೋತ್ಥಂ ನಿರ್ಗುಣಂ ಮದಪಾಶ್ರಯಂ. ವಸ್ತುತಃ ಆಹಾರ ಮತ್ತು ಸುಖ ಇವೆರಡನ್ನೂ ಕೂಡ ಒಟ್ಟಿಗೆ ಹೇಳಿದ್ದಾನೆ ಕೃಷ್ಣ. ಮೊದಲನೆಯದ್ದು ಸಾತ್ವಿಕಂ ಸುಖಂ ಆತ್ಮೋತ್ಥಂ. ಯಾವುದನ್ನು ಉಂಡರೆ ಅಥವಾ ಹೊರಗಡೆಯ ಪದಾರ್ಥಗಳಿಲ್ಲದೇ ಇದ್ದರೂ ಕೂಡ ಏನೋ ಒಂದು ಸುಖ ಒಳಗಡೆಯಿಂದ ಎದ್ದು ಬರುತ್ತೆ, ಅದು ಸಾತ್ವಿಕ ಸುಖ. ಹೊರಗಡೆ ವಿಪರೀತ ಕಷ್ಟ ಇರುತ್ತೆ, ಸಂಸಾರದಲ್ಲಿ ಏರುಪೇರುಗಳಿರುತ್ತೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲ್ಲ. ಅಂತಹ ಸಂದರ್ಭದಲ್ಲಿಯೂ ಕೂಡ ಅದೇನೋ ಒಂದು ಒಳಗಡೆಯ ಸುಖ ಎದ್ದು ಬರುತ್ತೆ. ಯಾವುದೋ ಶಾಸ್ತ್ರವನ್ನು ಕೇಳ್ತಾ ಇರಬೇಕಾದರೆ ದೇವರ ನೆನಹು ಬಂದಾಗ ಒಳಗಡೆಯಿಂದ ಒಂದು ಸುಖ ಬರುತ್ತೆ, ಅದು ಆತ್ಮೋತ್ಥಂ. ಏಕೆಂದರೆ ಅದು ಹೊರಗಡೆಯ ಪದಾರ್ಥಗಳಿಂದ ಬಂದದ್ದಲ್ವೇ ಅಲ್ಲ. ಅದಕ್ಕೆ ಹೇಳಿದ್ರು, ಕೃಷ್ಣ ಹೇಳಿದ್ದು ಸಾತ್ವಿಕಂ ಸುಖಂ ಆತ್ಮೋತ್ಥಂ. ಇನ್ನು ವಿಷಯೋತ್ಥಂತು ರಾಜಸಂ. ವಿಷಯ ಪದಾರ್ಥದಿಂದ ಬಂದದ್ದು ರಾಜಸ ಸುಖ. ಎಲ್ಲ ಚೆನ್ನಾಗಿದೆ, ಸುಖ ಬಂತು, ಆದರೂ ಆಂತರಿಕ ಸ್ಪರ್ಶ ಒಂದಿಲ್ಲ ಅಂತ ಒಂದು ಕೊರತೆ ಕಾಣಿಸ್ತಾ ಇರುತ್ತೆ.
ಹೌದು. ಆದರೆ ಒಳಗಡೆ ಅದು ತಾಗ್ತಾ ಇಲ್ಲ ಅಂತ ಕೆಲವೊಬ್ಬರಿಗೆ ಫೀಲ್ ಬಂದಿರುತ್ತೆ. ನೀವೆಲ್ಲರೂ ಇದನ್ನು ಅನುಭವಿಸಿರ್ತೀರ. ಹೊರಗಡೆಯ ವಿಷಯ ಪದಾರ್ಥಗಳು, ಒಳ್ಳೆಯ ಊಟ ಇದೆ, ಒಳ್ಳೆಯ ದರ್ಶನ ಇದೆ, ಒಳ್ಳೆಯ ಸಂಗೀತ, ಇದನ್ನು ಕೇಳ್ತಾ ಇದ್ದೇವೆ, ಈ ಒಂದು ಇಂದ್ರಿಯದಿಂದ ಹುಟ್ಟಿದ ಸುಖ ಇದೆ. ಆ ಇಂದ್ರಿಯದಿಂದ ಹುಟ್ಟಿದ ಸುಖವನ್ನು ಅದು ವಿಷಯೋತ್ಥ ಅಂತ ಆಗಿದ್ದರೆ ನಿಮಗೆ ಪೂರ್ಣ ಆತ್ಮಿಕ ತೃಪ್ತಿ ಇಲ್ಲದೆ ಹೋದರೆ ಅದು ರಾಜಸ ಸುಖ ಅಂತ ಇಟ್ಟುಕೊಳ್ಳಿ. ತಾಮಸಂ ಮೋಹ ದೈನ್ಯೋತ್ಥಂ. ಇನ್ನು ತಾಮಸ ಸುಖ ಅಂದರೆ ಯಾವುದು? ಮೋಹ ಮತ್ತು ದೈನ್ಯದಿಂದ ಬಂದದ್ದು. ಮೋಹ ಅಂತಂದರೆ ಪ್ರಜ್ಞೆಯೇ ಇಲ್ಲ, ಪ್ರಜ್ಞೆಯೇ ಇಲ್ಲದೆ ಇರೋದನ್ನು ಸುಖ ಅಂತ ನಾವು ಅಂದುಕೊಂಡ್ರೆ ಅದು ಊಟಕ್ಕೂ ಸಮಾನ, ಆಹಾರಕ್ಕೂ ಸಮಾನ. ಪ್ರಜ್ಞೆಯೇ ಇರಲ್ಲ. ಯಾವುದನ್ನು ತಿಂದರೆ ನಮ್ಮ ಸೆನ್ಸೇ ಇರೋದಿಲ್ವೋ, ಈ ಕುಡಿದ್ರೆ ಪ್ರಜ್ಞೆಯೇ ಇರಲ್ಲ. ಆ ಪ್ರಜ್ಞಾಹೀನತೆ ಅಂತ ಅನ್ನೋದೇನು ಸುಖವೋ, ಆದರೆ ಜನರಿಗೆಲ್ಲ ಪ್ರಜ್ಞಾಹೀನತೆ ಸುಖ ಅಂತ ಅನ್ನಿಸಿಬಿಟ್ಟಿದೆ. ಜನಸಾಮಾನ್ಯರಲ್ಲಿ ಅದನ್ನು ಮೂಡಿಸಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಅದನ್ನು ಮೂಡಿಸ್ತಾರೆ. ನೀವು ಪ್ರಜ್ಞೆ ಕಳ್ಕೊಳ್ಳೋದು ಸುಖ ಅಂತ. ಅದೇನಾಗತ್ತೆ, ಆ ಸುಖವನ್ನು ತಾಮಸ ಸುಖ ಅಂತ ಕರೀತಾರೆ. ಯಾಕೆ ಅಂದರೆ ಪ್ರಜ್ಞೆ ಇರಲ್ಲ ಅಷ್ಟೇ. ಸಮಸ್ಯೆ ಜಾಸ್ತಿ ಆಯಿತು ಅಂದರೆ ಹೋಗಿ ಕುಡಿದು ಬಿಡ್ತಾರೆ ಈಗಿನ ಜನ. ವಿಪರೀತ ಸಮಸ್ಯೆ, ಹೋಗಿ ಕುಡಿಯೋದೆ. ಅಲ್ಲಿ ಅದು ತಾತ್ಕಾಲಿಕವಾಗಿ ಬುದ್ಧಿಯನ್ನು ಆಫ್ ಮಾಡುತ್ತೆ, ಆದರೆ ಸುಖ ಏನು ಸಿಗೋಲ್ಲ ಅದರಿಂದ. ಅದಕ್ಕೆ ಹೇಳಿದ್ದು ತಾಮಸ ಸುಖ ಅಂದರೆ ಮೋಹದಿಂದಲೂ ದೈನ್ಯದಿಂದಲೂ ಬಂದದ್ದು. ನಿರ್ಗುಣಂ ಮದಪಾಶ್ರಯಂ. ಈ ಸತ್ವರಜ ಸ್ತಮೋಗುಣಗಳ ಡಿಮೆರಿಟ್ಸ್ ಇಲ್ಲದೆ ಬಂದ ಸುಖ ಅದೇನಿದೆ ಅದು ಸಾತ್ವಿಕ ಸುಖ. ಈ ಸುಖ ಅಂತನ್ನೋದು ದೇವರನ್ನು ನೆನೆದಾಗ, ಅವನ ರೂಪ ಮೂಡಿದಾಗ ಆಗುವ ಸುಖ. ವಿಶೇಷತಃ ತುರಿಯಾವಸ್ಥೆಯಲ್ಲಿ ಆಗುವಂತಹ ಸುಖವನ್ನು ನಿರ್ಗುಣ ಸುಖ ಅಂತ ಕರೀತಾರೆ. ಯಾಕೆಂದರೆ ಸತ್ವಗುಣದಿಂದ ಏನೊಂದು ಸುಖ ಬಂದಿರುತ್ತೆ, ಆತ್ಮೋತ್ತ ಸುಖ, ಅದು ಕೆಲವೊಮ್ಮೆ ನಿದ್ರೆಯಿಂದಲೂ ಬರುತ್ತೆ. ಡೀಪ್ ಸ್ಲೀಪ್, ಗಾಢವಾದ ನಿದ್ರೆಯಿಂದ ಬರುತ್ತೆ. ಆದರೆ ಎಚ್ಚರ ಇದ್ದು ದೇವರ ನೆನಹು ಬಂದು ಧ್ಯಾನದಲ್ಲಿ ದೇವರ ಮೂರ್ತಿಯ ಕ್ಷಣಿಕ ದರ್ಶನ ಆದರೂ ಆಗುವಂತಹ ಸುಖ ಇರುತ್ತಲ್ಲ, ಅದು ಅದಲ್ಲದೆ ಕೇವಲ ಇವಾಗ ದೈನಂದಿನ ಜಪದಲ್ಲಿ ಕೂತಿರ್ತೀವಿ ಅಂತ ಇಟ್ಕೊಳ್ಳೋಣ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಜಪದಲ್ಲಿ ಕೂತಿರ್ತೇವೆ. ಆಗ ಏನೋ ಒಂದು ಹೊಳೆಯುತ್ತೆ, ಅಥವಾ ಜಪದಲ್ಲಿ ಅಪರೂಪದಲ್ಲಿ ಕಾನ್ಸಂಟ್ರೇಷನ್ ಬಂದ್ಬಿಡುತ್ತೆ. ಆವಾಗ ಆಗುವ ಸುಖ ಇದೆಯಲ್ಲ, ಅದು ಸಾತ್ವಿಕ ಸುಖ. ಆತ್ಮೋತ್ಥವೇ ಸಾತ್ವಿಕ ಸುಖ, ಆದರೆ ನಿರ್ಗುಣ ಅಲ್ಲ. ದೇವರನ್ನು ನೋಡಿದಾಗ, ಸಾಕ್ಷಾತ್ಕಾರ ಆದಾಗ, ಅಥವಾ ಅದು ಒಂದು ಕ್ಷಣ ಅಂತ ಆಚಾರ್ಯರು ಯಾಕೆ ಹೇಳ್ತಾರೆ ಅಂತಂದರೆ, ಅವರು ತೈತ್ತರೀಯ ಉಪನಿಷತ್ತಿನಲ್ಲಿ ಅಪರೋಕ್ಷ ಅಂತಂದರೆ ಗಂಟೆಗಟ್ಟಲೆ ಆಗತ್ತೆ ಅಂತ ಅಂದುಕೊಳ್ಳೇಬೇಡಿ ಯಾರು ಕೂಡ. ಅಪರೋಕ್ಷ ಜ್ಞಾನಿಗಳು ಅಂತಂದರೆ 1 ನಿಮಿಷ ಅಪರೋಕ್ಷ ಆದರೂ ಅಪರೋಕ್ಷವೇ ಅದು. ಬಹಳ ಜನರಿಗೆ ಏನು ತಪ್ಪು ತಿಳುವಳಿಕೆ ಇದೆ ಅಂತಂದರೆ ಅಪರೋಕ್ಷ ಅಂದರೆ ಎದುರುಗಡೆ ಹಿಂಗೆ ಕಾಣ್ತಾನೆ ಇರ್ತಾರೆ ಅಂತ. ಇಲ್ಲ, ಧ್ಯಾನ ಮಾಡುವಾಗ ವಿದ್ಯುದ್ವನ್ ಮಾನುಷ ವಿದ್ಯುಹು, ಒಂದು ಮಿಂಚು ಹೋದ ಹಾಗೆ ಆದರೂ ಕೂಡ ಅದು ಅಪರೋಕ್ಷವೇ. ಮನುಷ್ಯರಿಗೆ ದೇವರು ಗೊತ್ತಾಗೋದು ಹಾಗೆ. ಸೂರ್ಯಮಂಡಲವತ್ ಸುರಾಹ, ಆಚಾರ್ಯರು ತೈತ್ತರೀಯ ಭಾಷ್ಯದಲ್ಲಿ ಹೇಳುವಂತಹ ಮಾತು. ಸೂರ್ಯಮಂಡಲದ ಅರಿವು ನಮಗೆ ಬರುತ್ತೆ. ಸೂರ್ಯಮಂಡಲದ ಶಾಖ ನಮಗೆ, ಸೂರ್ಯಮಂಡಲ ಪೂರ್ತಿ ತೋರಲ್ಲ, ಆದರೆ ಶಾಖ ಮೈಗೆ ಪೂರ್ತಿ ಅನುಭವ ಆಗ್ತಾ ಇರುತ್ತೆ. ಹಾಗೆ ದೇವತೆಗಳಿಗೆ ಅರಿವು. ಪ್ರತಿಬಿಂಬವಚ್ಚ ಗಿರೀಶಃ, ನೀರಿನಲ್ಲಿ ಕಂಡ ರೆಪ್ಲಿಕಾದ ತರಹ ಇದು ರುದ್ರದೇವರು ಅನುಭವಿಸ್ತಾರೆ. ಬ್ರಹ್ಮೈನಂ ಪಶ್ಯತಿ ಸ್ಫುಟಂ, ಬ್ರಹ್ಮದೇವರು ಪೂರ್ತಿಯಾಗಿ ನೋಡ್ತಾರೆ ಅಂತ. ಅದರಿಂದಾಗಿ ಈ ಸುಖ ಇದೆಯಲ್ಲ, ಇದು ನಿರ್ಗುಣ. ದೇವರನ್ನೇ ಆಶ್ರಯಿಸಿರುವಂತಹ ಸುಖ. ಅದು ಬಿಟ್ಟು ಜಪದಲ್ಲಿ ಆಗುವ ಒಂದು ಹೊಳಹು, ಧ್ಯಾನದಲ್ಲಿ ಆಗುವ ಒಂದು ಸಂತೋಷ, ಅದು ಕೂಡ ಸಾತ್ವಿಕ ಸುಖವೇ ಅಂತ
ಕೃಷ್ಣ ನಿರೂಪಣೆ ಮಾಡ್ತಾನೆ. ದ್ರವ್ಯಂ ದೇಶ ಫಲಂ ಕಾಲ ಜ್ಞಾನಂ ಕರ್ಮ ಚಕಾರಕಂ ಶ್ರದ್ಧಾವಸ್ಥಾ ಕೃತಿರ್ನಿಷ್ಠಾ ತ್ರೈಗುಣ್ಯ ಸರ್ವ ಏವ ಹಿ. ವಸ್ತುತಃ ಜಗತ್ತಿನಲ್ಲಿ ಯಾವುದು ತ್ರಿಗುಣಗಳಿಂದ ವ್ಯಾಪ್ತವಾಗಿಲ್ಲ. ದ್ರವ್ಯ, ನಾವು ದೈನಂದಿನವಾಗಿ ಉಪಯೋಗಿಸುವಂತಹ ದ್ರವ್ಯ. ಇನ್ನು ಶ್ರದ್ಧಾ, ದೇಶ, ಫಲ, ಕಾಲ. ಕಾಲ ಸಾತ್ವಿಕವಾದದ್ದು, ಅದನ್ನು ನಾವು ನಿನ್ನೆ ನೋಡಿದ್ವಿ. ಯುಗದ ಪರಿಮಾಣದಲ್ಲಿ ಕೃತಯುಗ ಸಾತ್ವಿಕ ಕಾಲ, ತ್ರೇತಾ ಮತ್ತು ದ್ವಾಪರ ಅನ್ನೋದು ರಜೋಗುಣದ ಕಾಲ, ಕಲಿಯುಗ ಅನ್ನೋದು ತಮೋಗುಣದ ಕಾಲ ಅಂತ. ಹಾಗೆ ಒಂದು ದಿವಸಕ್ಕೆ ಅದನ್ನು ಸ್ಪ್ಲಿಟ್ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ನೋಡಿದ್ದೆವು. ಇನ್ನು ಶ್ರದ್ಧೆ, ಅವಸ್ಥೆ, ಕೃತಿ, ನಿಷ್ಠಾ ಅಂದರೆ ಸುಖ. ಆ ಸುಖ ಯಾವ ರೀತಿ ಇರುತ್ತೆ ಅಂತ ಆಚಾರ್ಯರು ಒಂದು ಬರೀತಾರೆ. ಆ ಆತ್ಮೋತ್ತಮ್ ಅಂತ ಹೇಳಿದ್ರು ಸುಖ. ಎರಡು ತರಹದ ಆತ್ಮಿಕ ಜ್ಞಾನ ಇದೆ. ಪರೋಕ್ಷ ಜ್ಞಾನಮಾತ್ಮೋತ್ತಮ ಅಪರೋಕ್ಷೇಣ ದರ್ಶನಂ. ಒಂದು ಶಾಸ್ತ್ರವನ್ನು ಆಳವಾಗಿ ಯೋಚನೆ ಮಾಡಿ ಬಂದ ಸುಖ, ಅದು ಪರೋಕ್ಷ ಜ್ಞಾನದ ಸುಖ, ಅದು ಆತ್ಮೋತ್ತವೇ. ಅದು ಸಾತ್ವಿಕ ಸುಖ. ವಿಷ್ಣುಶ್ರಯಂ ಸುಖಂ ನಿತ್ಯಂ ಗಮಯೇತ್ ತತ್ಪ್ರಸಾದತಃ ನತು ವಿಷ್ಣೋ ಸ್ವರೂಪಂತು ಸುಖಂ ಕೇನಚಿದಾಪ್ಯತೆ. ತದಪಾಶ್ರಯ ಅಂತ ಒಂದು ಮಾತನ್ನು ನಾವು ನೋಡಿದೆವು. ದೇವರನ್ನು ಆಶ್ರಯಿಸಿದ ಸುಖ ಅಂತ. ನಮಗಿಲ್ಲೇನು ತಪ್ಪರ್ಥ ಆಗತ್ತೆ ಅಂದರೆ ದೇವರ ಸುಖವೇ ನಮ್ಮದಾಗತ್ತೆ ಅಂತ ಅಲ್ಲ. ದೇವರ ಸುಖಕ್ಕೂ ನಮ್ಮ ಸುಖಕ್ಕೂ ವ್ಯತ್ಯಾಸ ಇರುತ್ತೆ. ಪರೋಕ್ಷ ಜ್ಞಾನಗೇ ಯಸ್ಮಾತ್ ವಿಷಯ ಸ್ವಮನೋಗತಃ. ಪರೋಕ್ಷ ಜ್ಞಾನದ ಸುಖ ಅದು ನಮ್ಮ ಮನೋಗತವಾದದ್ದು. ಪರೋಕ್ಷ ಜ್ಞಾನ ಮನಸ್ಸು ಮತ್ತು ಆತ್ಮ ಎರಡಕ್ಕೂ ಆಗತಕ್ಕಂಥದ್ದು. ಪರೋಕ್ಷ ಜ್ಞಾನ ಅಂದರೆ ಶಾಸ್ತ್ರದಿಂದ ಆಗುವಂತಹ ಜ್ಞಾನ. ಶಾಸ್ತ್ರದ ಮಾತನ್ನು ಹೇಳಿದಾಗ ಕೇಳುಗರಿಗೆ ಆಗುವಂತಹ ಸಂತೋಷ, ಅದು ಪರೋಕ್ಷ ಜ್ಞಾನದ್ದೇ. ಆದರೆ ಅದು ಆತ್ಮೋತ್ಥದ್ದೂ ಆಗುತ್ತೆ. ಯಾಕೆಂದರೆ ಶಾಸ್ತ್ರದ ಶುದ್ಧವಾದ ಅರಿವನ್ನು ಪಡೆದಾಗ ಆ ಮಾತನ್ನು ಕೇಳಿಯೂ ಖುಷಿಯಾಗೋದಿದೆ. ಅದು ಸಾತ್ವಿಕ ಸುಖವೇ, ಅದು ಆತ್ಮೋತ್ಥವೇ. ನಮ್ಮ ತಾಯಿಯಂತಹವರು ಒಬ್ಬರು ಈ ಪ್ರಶ್ನೆಯನ್ನು ಯಾವಾಗಲೂ ಕೇಳ್ತಾ ಇದ್ದರು. ನಮ್ಮ ಗುರುಗಳ ಹತ್ತಿರವೂ ಅವರು ಕೇಳಿದ್ದನ್ನು ನಾನು ನೋಡಿದ್ದೇನೆ. ಅವರು ಶಾಸ್ತ್ರವನ್ನು ಕೇಳಿದಾಗ ಒಂದು ಒಳಗಡೆಯ ಸುಖ ಆಗತ್ತಲ್ಲ, ಅದು ಯಾವ ಸುಖ? ಆವಾಗ ಆತ್ಮಿಕ ಸುಖ ಅಂತ ಅಷ್ಟೇ ಅವರು ಹೇಳಿದರು. ಅದಕ್ಕೆ ಸಮರ್ಥನೆ ಆಚಾರ್ಯರ ಮಾತಿನಿಂದಲೇ ಇಲ್ಲಿ ಬಂದಿದೆ. ಎರಡು ತರಹದ ಆತ್ಮಿಕ ಜ್ಞಾನ ಇದೆ. ಒಂದು ಪರೋಕ್ಷ ಆತ್ಮಿಕ ಸುಖ, ಇನ್ನೊಂದು ಅಪರೋಕ್ಷ ಆತ್ಮಿಕ ಸುಖ ಅಂತ. ಪರೋಕ್ಷ ಆತ್ಮಿಕ ಸುಖ ಅಂತಂದರೆ ಶಾಸ್ತ್ರದ ಶುದ್ಧವಾದ ಅರಿವಿನಿಂದ ಬರುವಂತಹ ಜ್ಞಾನ. ಅಂದರೆ ಆ ವ್ಯಕ್ತಿ ದಾರಿಯಲ್ಲಿದ್ದಾನೆ ಅಂತಲೇ ಅರ್ಥ. ಶುದ್ಧ ಶಾಸ್ತ್ರದ ಜ್ಞಾನದಿಂದ ಅವನು ಆನಂದವನ್ನು ಅನುಭವಿಸಿದ ಅಂತಂದರೆ, ಅದು ಆತ್ಮಿಕ ಆಗಿತ್ತು ಅಂತಂದರೆ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ಅಪರೋಕ್ಷ ಸುಖ ಅಂತಂದರೆ ಧ್ಯಾನದ ಪಕ್ವಾವಸ್ಥೆಯಿಂದ ಸಮಾಧಿಯಲ್ಲಿ ಆಗುವಂತಹ ಜ್ಞಾನ. ಅತ ಆತ್ಮೋತ್ಥಮಿತ್ಯೇತ ಸುಖಮಾಹುರು ವಿಪಶ್ಚಿತಃ. ಆದರೆ ಪರೋಕ್ಷ ಸುಖವನ್ನು ಹೇಳೋದು ಯಾಕೆ ಅಂತಂದರೆ ಅಲ್ಲಿ ಮನಸ್ಸಿನ ಪಾತ್ರ ಇದೆ. ಮನಸ್ಸಿನ ಪಾತ್ರ ಇದೆ. ಪೂರ್ತಿಯಾಗಿ ಆತ್ಮದ್ದೇ ಆಗಿರಲ್ಲ, ಮನಸ್ಸಿನ ಪಾತ್ರ ಇದೆ. ಆದ್ದರಿಂದಾಗಿ ಆತ್ಮೋತ್ಥ ಅಂತಂದಾಗ ಅಪರೋಕ್ಷ ಜ್ಞಾನವನ್ನೇ ತೆಗೆದುಕೊಳ್ತಾರೆ ಸಾಮಾನ್ಯವಾಗಿ ಬೇರೆ ಕಡೆಯಲ್ಲಿ. ಆದರೆ ಇಲ್ಲಿ ನಿರ್ಗುಣಂ ತದಪಾಶ್ರಯಂ ಅಂತ ಹೇಳಿದ್ರಿಂದ
ದೇವರನ್ನು ನೋಡಿದ ಸುಖ ಬೇರೆ ಅಂತ ಹೇಳಬೇಕು ಅಂತ ಆಚಾರ್ಯರು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಸರ್ವೇ ಗುಣಮಯಾ ಭಾವಾ ಪುರುಷ ವ್ಯಕ್ತನಿಷ್ಠಿತಾ ದೃಷ್ಟಂ ಶ್ರುತಮನುಧ್ಯಾಯೇತ್ ಬುದ್ಧ್ಯಾವಾ ಪುರುಷರಷಭಾ. ಸರ್ವೇ ಗುಣಮಯಾ ಭಾವಾ, ಜಗತ್ತಿನ ಪ್ರತಿಯೊಂದು ಪದಾರ್ಥವೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ವ್ಯಾಪ್ತವಾಗಿದೆ. ಜಗತ್ತಿನ ಪ್ರತಿಯೊಂದು ಜ್ಞಾನವೂ ಕೂಡ, ಒಂದು ಹೂವನ್ನು ತೆಗೆದುಕೊಂಡರೆ ಮಣ್ಣು ಅನ್ನೋದು ತಮೋಗುಣ ಆದರೆ ಆ ಮಣ್ಣಿಗಿಂತ ನಳನಳಿಸುವ ರೆಂಬೆ, ಕೊಂಬೆ, ಹೂವು ಮೊದಲಾದವುಗಳೆಲ್ಲ ರಜೋಗುಣ. ಆ ಹೂವನ್ನು ಮೀರಿ ಬರುವ ಹಣ್ಣು, ಆಮೇಲೆ ಹೂವಿನ ಗಿಡ ಆಗಿದ್ದರೆ ಹೂವೇ, ಅದು ಸತ್ವಗುಣ. ಅದರ ಆ ಬೆಳಕು ಕಾಣುತ್ತೆ. ಭಾಗವತದಲ್ಲಿ ಒಂದು ಮಾತನ್ನು ಕೂಡ ಹಿಂದೆ 1ನೇ ಸ್ಕಂಧದಲ್ಲಿ ಹೇಳಿದ್ದಾರೆ. ಮಣ್ಣು ಅಂತನ್ನೋದು ಕಟ್ಟಿಗೆಯಾಗತ್ತೆ, ಆ ಕಟ್ಟಿಗೆಯಲ್ಲಿ ಬೆಂಕಿ ಅಭಿವ್ಯಕ್ತ ಆಗತ್ತೆ. ಹೊಗೆ ಅನ್ನೋದು ರಜೋಗುಣ, ಬೆಂಕಿ ಅನ್ನೋದು ಸತ್ವಗುಣ, ಕಟ್ಟಿಗೆ ಅಂತನ್ನೋದು ತಮೋಗುಣ ಅಂತ. ಅಂದರೆ ಆ ತರಹ ಜಗತ್ತಿನ ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣಗಳ ಪರ್ಮ್ಯುಟೇಷನ್, ಕಾಂಬಿನೇಷನ್ ಇದೆ. ಯಾವ ಯಾವ ಪದಾರ್ಥದಲ್ಲಿ ಎಷ್ಟು ಎಷ್ಟು ಸತ್ವ ಇರುತ್ತೆ, ಎಷ್ಟು ಎಷ್ಟು ರಜೋಗುಣ ಇರುತ್ತೆ, ಎಷ್ಟು ಎಷ್ಟು ತಮೋಗುಣ ಇರುತ್ತೆ ಎನ್ನುವ ಮೆಟಾಫಿಸಿಕ್ಸಿನ ವಿಚಾರವನ್ನು ಆಚಾರ್ಯರು 3ನೇ ಸ್ಕಂಧದಲ್ಲಿ ಹೇಳಿದ್ದಾರೆ. ಭಾಗವತದಲ್ಲಿ 3ನೇ ಸ್ಕಂಧದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಂದರೆ ಒಂದು ಪದಾರ್ಥವನ್ನು, ಅದರ ಮಿತಿಯನ್ನು, ಅದರ ಸ್ವರೂಪವನ್ನು ತೀರ್ಮಾನ ಮಾಡಲಿಕ್ಕೆ ಭಾಗವತ ನಮಗೆ ಮಾಡುವ ನೆರವು ಅದು. ಅದನ್ನು ಯಾಕೆ ಓದಬೇಕು ಅಂತ ಕೇಳಿದರೆ, ಪ್ರತಿಯೊಂದು ಪದಾರ್ಥದ ಇತಿಮಿತಿಗಳನ್ನು, ಸ್ವರೂಪವನ್ನು ತಿಳಿಯಲಿಕ್ಕೆ ನಮಗಾಗುವ ನೆರವು ಅದು. ಅದನ್ನು ಆಚಾರ್ಯರು ಅಲ್ಲಿ ಹೇಳಿದ್ದು. ಅದರಿಂದಾಗಿ ಸರ್ವೇ ಗುಣಮಯಾ ಭಾವಾ ಪುರುಷ ವ್ಯಕ್ತನಿಷ್ಠಿತಾ, ಜೀವನ ಒಳಗಡೆ ಇರುವ ಎಲ್ಲ ತರಹದ ಭಾವನೆಗಳು, ಜೀವ ಉಪಯೋಗಿಸುವ ಆಹಾರ, ಜೀವ ಉಪಯೋಗಿಸುವಂತಹ ಪದಾರ್ಥಗಳು, ಜೀವನ ಒಳಗಡೆ ಬರುವ ಮನೋಭಾವಗಳು, ಇವೆಲ್ಲ ಪುರುಷನಿಷ್ಠಿತವಾದದ್ದು. ಇನ್ನು ಅವ್ಯಕ್ತನಿಷ್ಠಿತವಾದದ್ದು ಪ್ರಕೃತಿಯ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಅಥವಾ ಒಂದು ದಿವಸದಲ್ಲಿ ಬೆಳಗು, ಬೈಗು, ರಾತ್ರಿ, ಇರುಳು. ಬೈಗು ಅಂತ ಹೇಳಿದ್ರೆ ಮುಸ್ಸಂಜೆ ಅಂತ. 6 ರಿಂದ 7 ಅಥವಾ 5 ರಿಂದ 6, 6:30 ಈ ಸಂದರ್ಭದಲ್ಲಿ ಆಗತಕ್ಕಂಥದ್ದು ರಜೋಗುಣ, ಕೆಂಪು ಮೂಡಿರುತ್ತೆ. ಬೆಳಗ್ಗೆ ಸತ್ವ ಇರುತ್ತೆ ಮನೋಭಾವದಿಂದ, ಆಮೇಲೆ ಕೆಂಪು ಮೂಡುತ್ತೆ, ಅದು ರಜೋಗುಣದ್ದು. ಆಮೇಲೆ ಸತ್ವವೇ ಇರುತ್ತೆ ಬೆಳಗ್ಗೆ, ಯಾಕೆಂದರೆ ಎಲ್ಲವೂ ಕೂಡ ಸ್ಫುಟವಾಗಿ ತೋರ್ತಾ ಇರುತ್ತೆ. ಇದು ಕಾಲದಲ್ಲಿ, ಪುರುಷನಲ್ಲಿ, ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಎಲ್ಲವೂ ಕೂಡ ಇರುತ್ತೆ. ಅದರಲ್ಲಿಯೂ ಇವಾಗ ಬಾಲ್ಯ ಇರುತ್ತೆ. ಬಾಲ್ಯದಲ್ಲಿ ಕಾಮ ಅಭಿವ್ಯಕ್ತ ಆಗಲ್ಲ ಅಷ್ಟೇ. ಹಾಗಂತ ಹೇಳಿ ಕಾಮ ಇರಲ್ಲ ಅಂತ ಅನ್ಕೋಬಾರದು. ಪುರುಷನಾದ ಮೇಲೆ, ತರುಣನಾದ ಮೇಲೆ ಬರುವ ಕಾಮ ಬಾಲ್ಯದಲ್ಲಿ ಅಂತರ್ಗತವಾಗಿದ್ದು, ಅಂತರ್ಹಿತವಾದದ್ದು ತೋರಿದ್ದಷ್ಟೇ. ನಿದ್ರೆಯಲ್ಲಿ ಒಬ್ಬ ವ್ಯಕ್ತಿ ಮಲಗಿರ್ತಾನೆ, ಅವಾಗ ಅವನು ದುಷ್ಟ ಅಲ್ಲ ಅಂತ ಅನ್ಬಾರ್ದು, ಅಭಿವ್ಯಕ್ತ ಆಗಲಿಲ್ಲ ಅಂತ ಅಷ್ಟೇ ಹೇಳಬೇಕು. ಆ ಕಾರಣದಿಂದ ಪುರುಷ ಅವ್ಯಕ್ತ ನಿಷ್ಠಿತವಾದ ಪ್ರತಿಯೊಂದೂ ಭಾವವೂ ಕೂಡ ಇದರಿಂದ ಇದೆ. ದೃಷ್ಟಂ ಶ್ರುತಮನುಧ್ಯಾಯೇತ್, ಪದಾರ್ಥವನ್ನು ನೋಡುವಾಗ, ಜಗತ್ತನ್ನು ನಿರ್ಣಯ ಮಾಡಿ ಜಗದೀಶನ ಬಳಿ ಹೋಗಬೇಕಾದ್ರೆ ದೃಷ್ಟಂ ಶ್ರುತಮನುಧ್ಯಾಯೇತ್, ಕಂಡದ್ದನ್ನು ಕೇಳಿದ್ದನ್ನು ಚಿಂತನೆ ಮಾಡಬೇಕು. ಕೇಳಿದ್ದು ಯಾವುದು? ಶಾಸ್ತ್ರ. ಕಾಣ್ತಾ ಇರೋದು ಯಾವುದು? ಪ್ರಪಂಚ. ಎರಡನ್ನೂ ಕೂಡ ಜೋಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಾಂದರೆ ಶಾಸ್ತ್ರ ಓದೇನು ಪ್ರಯೋಜನ? ಎರಡನ್ನೂ ಜೋಡಿಸಿಕೊಳ್ಳಲೇಬೇಕು. ದೃಷ್ಟಂ ಶ್ರುತಮನುಧ್ಯಾಯೇತ್ ಬುದ್ಧ್ಯಾ ದೃಷ್ಟಂಚ ಶ್ರುತಂಚ ಅನುಪರಂ ಬ್ರಹ್ಮಧ್ಯಾಯೇತ್. ಶಾಸ್ತ್ರದಲ್ಲಿ ಕೇಳಿದ್ದನ್ನು,
ಜಗತ್ತಿನಲ್ಲಿ ಕಾಣ್ತಾ ಇರೋದನ್ನು ಎರಡನ್ನೂ ಜೋಡಿಸಿ ದೇವರ ಕಡೆಗೆ ಹೋಗಬೇಕು. ಅದೇ ಅಧ್ಯಯನದ ಪರಮ ಪ್ರಯೋಜನ. ಶಾಸ್ತ್ರಾಧ್ಯಯನದ ಪರಮ ಪ್ರಯೋಜನ ಏನು ಅಂದರೆ ಇದು, ದೇವರ ಕಡೆ ಹೋಗುವುದು. ಯಾಕೆಂದರೆ ಕಾಣ್ತಾ ಇರೋದನ್ನು ಬಿಟ್ಟು ಶಾಸ್ತ್ರ ಏನಿದೆ? ಶಾಸ್ತ್ರವನ್ನು ಓದದೇ ಹೋದಾಗ ಕಾಣ್ತಾ ಇರೋದರ ನಿಜಸ್ವರೂಪ ಅರಿವಾಗುವುದಿಲ್ಲ. ಆ ಕಾರಣದಿಂದ ಶಾಸ್ತ್ರ ಮತ್ತು ಪ್ರಪಂಚ ಅವೆರಡು ಮೀಟಾಗುವ ಒಂದು ಪಾಯಿಂಟ್ ಇದೆ. ಆ ಮೀಟಾಗುವ ಪಾಯಿಂಟನ್ನು ನೋಡಬೇಕು. ಸತ್ವಾತ್ ಗುಣಾಜ್ಜಾತಮಪಿ ವ್ಯವಧಾನಂ ವಿನೈವತು ಮುಕ್ತಿದಂ ನಿರ್ಗುಣಂ ಪ್ರೋಕ್ತಂ ವ್ಯವಧಾನೇನ ಸಾತ್ವಿಕಂ ಇತಿ ಬ್ರಾಹ್ಮೇ. ಇಡೀ ಪ್ರಕರಣಕ್ಕೆ ಒಂದು ಭಾಷ್ಯವನ್ನು ಆಚಾರ್ಯರು ಬರೀತಾರೆ. ನಿರ್ಗುಣ 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 ಅಂತ ಬಂತಲ್ಲ, ಮುಕ್ತಿಯಲ್ಲಿ ಇರುವಂತಹ ಅವಸ್ಥೆಯನ್ನು ಇಲ್ಲಿಯ ತನಕ ಹೇಳಿದ್ದು. ಸತ್ವರಜಸ್ತಮೋ ಗುಣಗಳಿಂದ ಆಚೆ ಇರುವಂಥದ್ದು. ದೇವರನ್ನು ತಲುಪುವ ಮೊದಲು ದೇವರ ದಾರಿಯಲ್ಲಿ ಇದ್ದಾಗ ಆಗುವ ಸುಖ ಮೊದಲಾದವುಗಳೆಲ್ಲ ಸಾತ್ವಿಕ ಅಂತ ಈ ತನಕದ ಪರಿಭಾಷೆ ಅಂತ ಆಚಾರ್ಯರು ಕಡೆಯಲ್ಲಿ ವ್ಯಾಖ್ಯಾನವನ್ನು ಬರೆದರು. ಏತಾ ಸಂಸ್ಕೃತಯ ಪುಂಸಾಂ ಗುಣಕರ್ಮ ನಿಬಂಧನಾ ಏನೈತೆ ನಿರ್ಜಿತಾ ಸೌಮ್ಯ ಗುಣ ಜೀವೇನ ಚಿತ್ತಜಾ. ಏತಾ ಸಂಸ್ಕೃತಯ, ಈ ಓಡಾಟಗಳು ಏನೇನಿದೆ ಅವೆಲ್ಲವೂ ಕೂಡ ಸ್ವರ್ಗ ನರಕ ಭೂಮಿ, ಸ್ವರ್ಗ ನರಕ ಭೂಮಿ, ಈ ಓಡಾಟವನ್ನು ಸಂಸಾರ ಅಂತ ಕರೆಯೋದು. ಈ ಓಡಾಟಗಳೆಲ್ಲವೂ ಕೂಡ ಗುಣಕರ್ಮ ನಿಬಂಧನಾ, ಸತ್ವಗುಣ ರಜೋಗುಣ ತಮೋಗುಣಗಳು ಮತ್ತು ನಮ್ಮ ಪ್ರಾರಬ್ಧ ಕರ್ಮಗಳಿಗೆ ಅನುಗುಣವಾಗಿ ಬರುವಂಥದ್ದು. ದೃಷ್ಟಂ ಶ್ರುತಮನುಧ್ಯಾಯೇತ್ ಏನೈತೆ ನಿರ್ಮಿತ ಸೌಮ್ಯ ಗುಣ ಜೀವೇನ ಚಿತ್ತಜಾಹ. ಇವುಗಳನ್ನು ಗೆಲ್ಲಬೇಕು ಅಂತಂದರೆ ಮನಸ್ಸಿನಲ್ಲಿ ಈ ಭಾವನೆ ಗಟ್ಟಿಯಾಗಬೇಕು. ಅದಕ್ಕಾಗಿ ಇದನ್ನು ಹೇಳಿದ್ದು. ಭಕ್ತಿಯೋಗೇನ ಮನ್ನಿಷ್ಠೋ ಮದ್ಭಾವಾಯೋಪಕಲ್ಪತೆ. ಭಕ್ತಿ ಎಂಬ ಉಪಾಯದಿಂದ ನನ್ನಲ್ಲಿಯೇ ಇದ್ದವ ಮುಂದೆ ನನ್ನ ಬಳಿ ಬರುತ್ತಾನೆ. ತಸ್ಮಾತ್ ದೇಹಮಿಮಂ ಲಬ್ಧ್ವಾ ಜ್ಞಾನ ವಿಜ್ಞಾನ ಸಂಭವಂ ಮಯೈವ ಬ್ರಹ್ಮಣಃ ಪೂರ್ಣೋ ನ ಬಹಿರ್ನಾಂತರಶ್ಚರೇತ್. ಅದರಿಂದ ಈ ದೇಹವನ್ನು ಪಡೆದು, ಮಾನುಷ ದೇಹವನ್ನು ಪಡೆದು ನನ್ನ ಬಳಿಗೆ ಬರುವುದರತ್ತ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಅಥವಾ ಆ ದಾರಿಯಲ್ಲಿ ತೊಡಗಬೇಕು. ಮೊದಲು ತೊಡಗೋಣ, ಆಮೇಲೆ ಅವನು ಮುಂದೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಭಾಗವತದ ಏಕಾದಶ ಸ್ಕಂಧದಲ್ಲಿ 25ನೆಯ ಅಧ್ಯಾಯ ಅದು ಮುಗಿದಿದೆ. ಶ್ರೀ ಭಗವಾನುವಾಚ ಮಲ್ಲಕ್ಷಣಮಿಮಂ ಕಾಯಂ ಲಬ್ಧ್ವಾ ಮದ್ಧರ್ಮಮಾಸ್ಥಿತಃ ಆನಂದಂ ಪರಮಾತ್ಮಾನಂ ಆತ್ಮಸ್ಥಂ ಸಮುಪೈತಿ ಮಾಂ. ಕೃಷ್ಣ ಇಷ್ಟು ಹೇಳುವುದನ್ನು ವೇದವ್ಯಾಸರು 25ನೆಯ ಅಧ್ಯಾಯ ಮುಗಿತು ಅಂತ ವಿಂಗಡಿಸಿದ್ದಾರೆ. ಏಕೆಂದರೆ ಕೃಷ್ಣ ಹೇಳಿದಾಗ ಈ ರೀತಿ ಅಧ್ಯಾಯದ ವ್ಯವಸ್ಥೆ ಇರಲ್ಲ, ಅದನ್ನು ನೆನಪಿಟ್ಕೊಳ್ಬೇಕು. ಕೃಷ್ಣ ಮೊದಲನೇ ಅಧ್ಯಾಯ ಇತಿ ದ್ವಿತೀಯೋಧ್ಯಾಯ ಅರ್ಜುನ 3ನೇ ಅಧ್ಯಾಯ ಹೇಳ್ತೇನೆ ಅಂತ ಹೇಳಲ್ಲ. ಕೃಷ್ಣ ಹೇಳಿದ ವಿಷಯವನ್ನು ವೇದವ್ಯಾಸರು ವಿಭಾಗ ಮಾಡಿದ್ದಾರೆ. ಯಾಕೆಂದರೆ ವೇದವ್ಯಾಸರು ಕೃಷ್ಣನೇ, ಅವರಿಬ್ಬರಲ್ಲಿ ಅಭೇದ ಇದೆ, ಎರಡೂ ಪರಮಾತ್ಮನ ರೂಪಗಳೇ. ಅದರಿಂದಾಗಿ ವಿಭಾಗ ಮಾಡಿದ್ದು ವೇದವ್ಯಾಸರು ಅಂತ ಸರ್ವತ್ರ ತಿಳಿಯಬೇಕು. ವೇದವ್ಯಾಸರು ವಿಭಾಗ ಮಾಡಿದ್ದು. ವೇದವ್ಯಾಸರು ಈ 25ನೇ ಅಧ್ಯಾಯ ಅಂತ ವಿಭಾಗ ಮಾಡಿದ್ದಾರೆ. ಅದ್ರ ಮುಂದೆನದ್ದು 26ನೇ ಅಧ್ಯಾಯ ಅಂತ. ಇದು ಕೃಷ್ಣ ಮಾಡಿದ್ದಾನೆ ಅಂತ ಯಾವತ್ತೂ ಅನ್ಕೋಬಾರದು. ಮಲ್ಲಕ್ಷಣಮಿಮಂ ಕಾಯಂ ಲಬ್ಧ್ವಾ ಮದ್ಧರ್ಮಮಾಸ್ಥಿತಃ. ಹೀಗೆ ಈ ದೇಹ ಅನ್ನೋದು ಮಲ್ಲಕ್ಷಣ, ನನ್ನನ್ನು ಚಿಹ್ನೆಯಾಗಿ ಹೊಂದಿರಬೇಕು. ಅಂದರೆ ದೇವರ ಚಿಹ್ನೆ ಯಾವುದು ಅಂತಂದರೆ ದೇವರ ಪಾದಧೂಳಿಯನ್ನು ಧರಿಸುವುದು. ದೇವರ ಪಾದಧೂಳಿ ಯಾವುದು ಅಂತಂದರೆ ಗೋಪಿಚಂದನ. ಗೋಪಿಚಂದನವನ್ನು ಧರಿಸೋದು ಏನಿದೆ
ಅದು ದೇವರ ಪಾದಧೂಳಿಯನ್ನು ಧರಿಸುವುದು ಅಂತ. ಆಮೇಲೆ ಮುದ್ರೆಯನ್ನು ಹಾಕಿಕೊಳ್ಳೋದು ಏನಿದೆ, ಚಕ್ರಶಂಖಗಳನ್ನು ನಾವು ದೇವರ ದಾಸರು ಅಂತ ಹೇಳಿ ನಮಗೆ ನಾವು ಕನ್ವಿನ್ಸ್ ಮಾಡ್ಕೊಳ್ಳೋದು, ನಾನು ದೇವರ ಕಿಂಕರ ಅಂತ ನಮಗೆ ನಾವು ಕನ್ವಿನ್ಸ್ ಮಾಡ್ಕೊಳ್ಳಿಕ್ಕೆ ಮುದ್ರೆ ಹಾಕಿಕೊಳ್ಳೋದು, ನಮ್ಮ ಪಾಪಗಳ ಶುದ್ಧಿಗಾಗಿ ತಪ್ತ ಮುದ್ರೆಯನ್ನು ಧಾರಣೆ ಮಾಡೋದು. ಇದು ಮಲ್ಲಕ್ಷಣಂ, ನನ್ನನ್ನು ಚಿಹ್ನೆಯಾಗಿ ಹೊಂದಿರುವಂತಹ ದೇಹ. ಅದಕ್ಕಾಗಿ ನಾರಾಯಣ ಮಂತ್ರದ ಜಪ. ಮದ್ಧರ್ಮಮ ಸ್ಥಿತ, ನನ್ನನ್ನು ಪರಮಾಂತ ಚಿಂತಿಸಿ ಹೋದವನಿಗೆ ಆನಂದ ಅನ್ನೋದು ಲಭ್ಯ ಆಗತ್ತೆ. ಗುಣಮಯ್ಯ ಜೀವಯೋನ್ಯ ವಿಮುಕ್ತೋ ಜ್ಞಾನನಿಷ್ಠಯ, ಗುಣೇಚು ಮಾಯಾ ಮಾತ್ರೇಚು ದೃಶ್ಯಮಾನೇಷ್ವಸ್ತುತಃ ವರ್ತಮಾನೋಪಿ ನ ಪುಮಾನ್ ಯುಜ್ಯತೆ ವಸ್ತುಭಿರ್ಗುಣೈಃ. ಈ ದೇಹ ಅನ್ನೋದು ಗುಣಮಯ, ಸತ್ವಗುಣ, ರಜೋಗುಣ, ತಮೋಗುಣ ಮೂರೂ ಕೂಡ ಈ ದೇಹದಲ್ಲಿ ಇದೆ. ಈ ದೇಹದಲ್ಲಿ ಏನು ಒಂದು ಉಣ್ಣುತ್ತೇವೆ, ಆ ಉಂಡದ್ದರ ಸಾರ ಮನಸ್ಸಾಗಿ ಪರಿಣಾಮ ಆಗುತ್ತಲ್ಲ, ಅದು ಸತ್ವ. ಉಂಡದ್ದರ ರಜೋಗುಣದ ಭಾಗ ಏನಿದೆ ಅದು ದೇಹದ ರಕ್ತ ಮಾಂಸಗಳಾಗಿ ಬದಲಾಗುತ್ತೆ. ತಮೋಗುಣ ಅನ್ನೋದೇನಿದೆ ಅದನ್ನು ಕಳಿಸ್ಲಿಕ್ಕೆ ದೇವರು ವ್ಯವಸ್ಥೆ ಮಾಡಿದ್ದಾನೆ. ಹೀಗೆ ಗುಣಮಯ್ಯ ಜೀವಯೋನ್ಯ ಈ ಮೂರೂ ಕೂಡ ಈ ದೇಹದಲ್ಲಿ ಇದೆ. ಇದರಿಂದ ವಿಮುಕ್ತನಾಗಬೇಕು ಅಂತಂದರೆ ಏನು ಮಾಡಬೇಕು? ಜ್ಞಾನದ ನಿಷ್ಠೆ ಬೇಕು, ದೇವರ ಶುದ್ಧವಾದ ತಿಳಿವು. ಶಾಸ್ತ್ರದ ಮೂಲಕ ದೇವರ ಶುದ್ಧವಾದ ತಿಳಿವು ಏನಿದೆ ಅದು ಮುಕ್ತಿಗೆ ಸೋಪಾನ. ಗುಣೇಚು ಮಾಯಾ ಮಾತ್ರೇಷು ದೃಶ್ಯಮಾನೇಷ್ವಸ್ತುತಃ. ಆಗ ದೇವರನ್ನು ಹುಡುಕಬೇಕು, ಇದ್ಯಾವುದು ದೇವರಲ್ಲ ಅಂತ ಗೊತ್ತಾಗತ್ತೆ. ಇದನ್ನು ಪ್ರಹ್ಲಾದ ಹೇಳಿದ್ದು ನೇತೀತಿ ಅತತ್ ತ್ಯಜನ್ ಅಂತ. ಇದಲ್ಲ ಅಂತ ಹೇಳಿ ಚಿಂತನೆ ಮಾಡಿಕೊಂಡು ಹೋಗಬೇಕು. ಏಕೆಂದರೆ ಧ್ಯಾನಕ್ಕೆ ಅಂತ ಕೂತಾಗ ಎಲ್ಲ ಭಾವಗಳು ಒಟ್ಟಿಗೆ ಮುಸುಕುತ್ತವೆ. ದೇವರು ರಕ್ತವೋ ಅಲ್ಲ, ಮಾಂಸವೋ ಅಲ್ಲ, ನಮಗೆ ಆಧಾರವಾದ ದೇಹವೋ ಅಲ್ಲ, ಪ್ರಕೃತಿಯೋ ಅಲ್ಲ ಅಂತ ಹೇಳಿ ಅವನನ್ನು ಆರಂಭದಲ್ಲಿ ಬೇರ್ಪಡಿಸಲಿಕ್ಕೆ ಕಷ್ಟಪಡಬೇಕು. ನೇತೀತಿ ಅತತ್ ತ್ಯಜನ್, ಅವನಲ್ಲ ಅದಲ್ಲ ಅಂತ ಮೊದಲು ಚಿಂತನೆ ಮಾಡಬೇಕು. ದೇವರ ಜಾಡ್ಯವನ್ನು ಬಿಟ್ಟು ಚೈತನ್ಯವನ್ನು ಮಾತ್ರ ಚಿಂತನೆ ಮಾಡಬೇಕು. ಅವಸ್ತುತಃ, ವಸ್ತು ಅಂತಂದರೆ ಸ್ವತಂತ್ರನಾದ ಭಗವಂತ. ಸ್ವತಂತ್ರನಾದ ಭಗವಂತ ಅಲ್ಲ ಇದು ಅಂತ ಚಿಂತನೆ ಮಾಡಿದರೆ ಆ ಸತ್ವರಜಸ್ತಮೋ ಗುಣಗಳು ಗಾಢವಾಗಿ ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ಬೀರಿದರೂ ಕೂಡ ಅದು ಕ್ಷಣ ಮಾತ್ರ ಸ್ಥಿತಿ, ಅದರಿಂದ ಆಚೆ ಬಂದುಬಿಡ್ತೇವೆ. ಈಗ ಜ್ಞಾನಿಗಳಿಗೂ ಕೂಡ ಲೋಭ ಮೊದಲಾದವುಗಳು ಇರೋದಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಆದರೆ ಕೂಡಲೇ ಅವರು ಆಚೆ ಬರ್ತಾರೆ. ಜನರು ಅಲ್ಲೇ ನಿಂತು ಬಿಡ್ತಾರೆ, ಕೂಡಲೇ ಆಚೆ ಬರ್ತಾರೆ. ಅದು ಜ್ಞಾನಿಗಳು. ಅರ್ಜುನನಂತವರಿಗೂ ಕೂಡ ಗಾಂಡೀವದ ಮೇಲೆ ಲೋಭ ಇತ್ತು. ಅವನು ಸ್ವರ್ಗಾರೋಹಣಕ್ಕೆ ಹೋಗ್ತಾ ಇದ್ದಾನೆ. ಮಹಾಪ್ರಸ್ಥಾನ ಅಂತ ಹೋದಾಗ ಕೂಡ ಬಿಲ್ಲನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. ಕಡೆಗೆ ಎಲ್ಲರೂ ಹೇಳಿದ ಮೇಲೆ ವರುಣನಿಗೆ ಅದನ್ನು ಸಮರ್ಪಣೆ ಮಾಡಿದ. ನಿನ್ನಿಂದ ತೆಗೆದುಕೊಂಡು ಬಂದದ್ದು ನಿನಗಿರಲಿ ಅಂತ. ಅಂದರೆ ಅವ್ರು ಜ್ಞಾನಿಗಳಲ್ವಾ? ಜ್ಞಾನಿಗಳು. ಲೋಭ ಇರಲಿಲ್ವಾ? ಬಂತು, ಆದರೆ ಕೂಡಲೇ ಅದರಿಂದ ಆಚೆ ಬಂದರು. ನಮಗೆ ಗಾಂಡೀವದಂತಹ ವಸ್ತು ಸಿಕ್ಕಿದ್ದಿದ್ರೆ ನಾವು ಈ ದೇಹದಿಂದ ಹೋಗದ ಹೊರತು ನಾವು ಅದನ್ನು ಬಿಟ್ಟು ಹೋಗಲ್ಲ. ನಾವು ಆಸ್ತಿಯನ್ನು ಯಾಕೆ ಬಿಡ್ತೇವೆ ಅಂದರೆ ಅನಿವಾರ್ಯ, ಕಳಿಸೋನೊಬ್ಬ ಇದ್ದಾನೆ, ಅದರಿಂದಾಗಿ ಬೇಗ ಆಚೆ ಬರ್ತಾರೆ. ಅದರಿಂದಾಗಿ ಅವಸ್ತುಭಿರ್ಗುಣೈಹಿ ವರ್ತಮಾನೋಪಿ ನಪುಮಾನ್ ಯುಜ್ಯತೆ ಅಂತ ಹೇಳಿದರು. ಇದು ಜೀವನ ಪರಿಸ್ಥಿತಿ. ಅದಕ್ಕಾಗಿ ನನ್ನ ಲಕ್ಷಣವನ್ನು, ನನ್ನ ಒಂದು ಲಾಂಛನಗಳನ್ನು ಧರಿಸಬೇಕು. ನನ್ನಿಂದ
ಸಂಸ್ಕಾರವನ್ನು ಹೊಂದಬೇಕು ಅಂತಂದ ಕೃಷ್ಣ. ಸಂಗಂ ನ ಕುರಿಯಾದ ಸತಾಂ ಶುಷ್ಣೋದರ ತೃಪಾಂ ಕ್ವಚಿತ್ ತಸ್ಯಾನುಗತಮಸ್ತ್ಯಂಧೇ ಪಾತಯತ್ಯಂಧನ ಪಾತ್ಯತ್ ಅಂಧಾನುಗಾಂಧವತ್ ಪತತ್ಯಂಧಾನುಗಾಂಧವತ್. ಅಸಜ್ಜನರ ಜೊತೆ ಸಂಪರ್ಕ ಮಾಡಬಾರದು. ಅಸಜ್ಜನರು ಅಂದರೆ ಯಾರು ಹೇಳ್ತಾನೆ, ಶಿಷ್ಣೋದರ ತೃಪಾಂ ಕ್ವಚಿತ್, ಕಾಮ ತೀರಿತು, ಹೊಟ್ಟೆಗೆ ಊಟ ಬಿತ್ತು, ಇವುಗಳ ಬಗ್ಗೆ ಮಾತ್ರ ಯಾರಿಗೆ ಲಕ್ಷ್ಯ ಇರುತ್ತೆ ಅವರು ಅಸಜ್ಜನರು ಅಂತರ್ಥ. ಅವರಿಂದ ಆಚೆಗೆ ಬರಬೇಕು. ಯಾಕೆಂದರೆ ನಮ್ಮ ಬುದ್ಧಿಯೂ ಕೂಡ ಅಷ್ಟೇ ವಿಚಾರದಲ್ಲಿ ಓಡ್ತಾ ಇದ್ದರೆ, ಅದರಿಂದಾಗಿ ಅಸಜ್ಜನರೊಡನೆ ಸಂಘ ಬಿಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಸಜ್ಜನರೊಡನೆ ಸಂಘ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಅಸಜ್ಜನರ ಸಂಘದಿಂದ ಆಚೆ ಬರೋದು ಕೂಡ. ಐಳ ಸಮ್ರಾಡಿಮಾಂ ಗಾಧಾಂ ಅಗಾಯಥ ಬೃಹಚ್ರವಾ ಉರ್ವಶೀ ವಿರಹಾನ್ ಮುಹ್ಯನ್ ನಿರ್ವಿಣ್ಣ ಶೋಕ ವಿಕ್ಲಭ. ಪುರೂರವಸ್ಸು ಉರ್ವಶಿಯ ಸಂಘದಿಂದ ದಾರಿ ತಪ್ಪಿ ಕಾಮವೇ ಪರಮ ಅಂತ ಅಂದುಕೊಂಡಿದ್ದ ಅಂಥವನು ಜ್ಞಾನೋದಯವನ್ನು ಹೊಂದಿ ಈ ಹಾಡನ್ನು ಹಾಡಿದ. ಅದು ವೇದದಲ್ಲಿಯೂ ಕೂಡ ಉಂಟು. ಉರ್ವಶಿ ಪುರೂರವಸ್ಸಿನ ಸೂಕ್ತ, ಉರ್ವಶಿ ಸೂಕ್ತ ಅಂತ ಉಂಟು. ಪುರೂರವಸ್ಸಿನ ವಿರಹ ಗೀತೆ ಅನ್ನೋದು ವೇದದಲ್ಲಿ ದಾಖಲಾಗಿದೆ. ಹೆಣ್ಮರುಳರೆಲ್ಲ ಹಾಡಿದ್ದು ದಾಖಲಾಗೋದಿಲ್ಲ. ಅದ್ಯಾರದು, ಒಂದು ಶರತ್ಚಂದ್ರ ಚಟರ್ಜಿಯವರ ಒಂದು ಕಾದಂಬರಿ, ಬಹಳ ಇದು ದೇವದಾಸ್. ಆ ದೇವದಾಸು ಅದನ್ನು ಅವನು ಕೂಡ ವಿರಹದಿಂದ ಸತ್ತ, ಆದರೆ ಅದಕ್ಕೆ ಮಹತ್ವ ಇಲ್ಲ. ಕಾರಣ ಏನು ಅಂತಂದರೆ, ತನ್ನ ಕಾಮವನ್ನು ನಿಗ್ರಹಿಸಲಾಗದೆ ಸತ್ತಿದ್ದು ಅವನು, ಅಥವಾ ನೊಂದು ಸತ್ತದ್ದು. ಅದು ದೊಡ್ಡ ಸಂಗತಿಯೇ ಅಲ್ಲ. ಶಾಸ್ತ್ರ ಅದನ್ನು ದೊಡ್ಡ ಸಂಗತಿ ಅಂತ ಪರಿಗಣಿಸೋದೇ ಇಲ್ಲ. ಆದರೆ ಪುರೂರವಸ್ಸು ದೊಡ್ಡ ಚಕ್ರವರ್ತಿ. ಅಗ್ನಿಯನ್ನು 3 ಕುಂಡಗಳಲ್ಲಿ ಆರಾಧನೆ ಮಾಡುವ ವಿಧಾನವನ್ನು ಜಗತ್ತಿಗೆ ಮೊದಲು ಹೇಳಿಕೊಟ್ಟವ ಪುರೂರವಸ್ಸು, ಬುಧನ ಮಗ ಪುರೂರವಸ್. ಆ ಪುರೂರವಸ್ಸು ಜ್ಞಾನೋದಯವನ್ನು ಹೊಂದಿದ. ನಾನು ಕಾಮಾಂಧನಾಗಬಾರದು ಅಂತ. ಯಾಕೆಂದರೆ ಉರ್ವಶಿಯನ್ನು ವಿಪರೀತ ತಲೆಗೆ ಹಚ್ಚಿಕೊಂಡಿದ್ದ ಅವನು. ಅದರಿಂದ ಏನು ಸಮಸ್ಯೆ ಆಯಿತು, ಅದರಿಂದ ಆಚೆ ಬಂದ ಅವನು, ಪಕ್ಕ ಆಚೆ ಬಂದ. ಅವನು ಹಾಡಿದ ಹಾಡನ್ನು ಇಲ್ಲಿ ಹೇಳುತ್ತಾರೆ. ಕಾಮಾನ ತೃಪ್ತೋ ನುಜಶನ್ ಕ್ಷುಲ್ಲಕಾನ್ ವರ್ಷಯಾಮಿನೀ ನವೇದ ಗಣನಾಂ ಯಾಂತೀಂ ಉರ್ವಶ್ಯ ಕೃಷ್ಟಚೇತನಃ. ಉರ್ವಶಿಯ ಹಿಂದೆ ಹೋಗಿ ಹಗಲು ರಾತ್ರಿಗಳೇ ಗೊತ್ತಾಗಲಿಲ್ಲ ಅವನಿಗೆ. ಯಾವುದನ್ನೂ ಪರಿಗಣಿಸಲಿಲ್ಲ. ಎಲ್ಲವನ್ನ ತೊರೆದು ಅವಳ ಹತ್ತಿರ ಹೋಗಿದ್ದ. ಹಗಲಾಗ್ತಾ ಇರೋದು ಗೊತ್ತಿಲ್ಲ, ರಾತ್ರಿ ಆಗ್ತಾ ಇರೋದು ಗೊತ್ತಿಲ್ಲ ಅವನಿಗೆ. ಯಾಕೆಂದರೆ ಆ ಪರಿ ಕಾಮದಿಂದ ಕೂಡಿ ಅದನ್ನು ಪ್ರೇಮಗೀತೆ ಅಂತ ಹಾಡ್ತಾ ಇದ್ದ. ಅವನಿಗೆ ಅದರಿಂದ ಕೂಡಲೇ ಆಚೆ ಬರುವ ಸುಯೋಗ ಬಂತು. ಐಳ ಉವಾಚ. ಐಳ ಅಂದರೆ ಇಳ ಅನ್ನುವವಳ ಮಗ ಐಳ. ಅದು ಒಂದು ಕಥೆ ಇದೆ. ಅದು 9ನೆಯ ಸ್ಕಂಧದಲ್ಲಿ ಬರುತ್ತೆ. ಅವನ ಜನನವೇ ವಿಚಿತ್ರ. ಮನುವಿನ, ಸ್ವಯಂಭುವ ಮನುವಿನ ಮೊದಲನೆಯ ಮಗ ಅಥವಾ ಮಗಳು ಅವನು. ಅದೇನಾಯಿತು, ಹೆಂಡತಿಗೆ ಮಗಳು ಬೇಕು ಅಂತ, ಗಂಡನಿಗೆ ಮಗ ಬೇಕು ಅಂತ. ಈ ಪುರೋಹಿತರ ಹತ್ರ ಹೆಂಡತಿ ಹೇಳಿದಳು ನಮಗೆ ಮಗಳು ಬೇಕು ಅಂತ. ಸಂಕಲ್ಪ ಮಾಡಿದ. ಹೆಣ್ಣು ಮಗುವಿನ ಚಿಹ್ನೆ ಗರ್ಭದಲ್ಲಿ ಕಂಡಿತು. ಮನು ಸಿಟ್ಟು ಮಾಡಿಕೊಂಡ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ. ಆಯಿತು ಅಂತ ಬದಲಾಯಿಸಿ ಯಾಗವನ್ನು ಮಾಡಿ ಗಂಡಾಗಿ ಮಾಡಿದರು. ಗರ್ಭದ ಒಳಗಡೆನೇ ಟ್ರಾನ್ಸ್ಜೆಂಡರ್ ಆಪರೇಷನ್ ಅದು. ಏನಾಗಿ ಹೋಯಿತು, ಮಗ ಹುಟ್ಟಿದ. ಅವನ ಹೆಸರು ಸುದ್ಯುಮ್ನ ಅಂತ ಹೆಸರಿಟ್ಟರು. ಕಿಂಪುರುಷ ಖಂಡಕ್ಕೆ ಹೋದ. ಅಲ್ಲಿ ಶಿವನ ಶಾಪ ಇತ್ತು. ಬಂದವರೆಲ್ಲ ಹೆಣ್ಣಾಗಲಿ ಅಂತ ಹೇಳಿ ಕುದುರೆ ಸಮೇತ ಹೆಣ್ಣಾಗಿ ಹೋದ. ಸುದ್ಯುಮ್ನ ಮತ್ತೆ ಇಳಾ ಆದ. ಆ ಇಳೆ ಬುಧನ ಹತ್ತಿರ ಬಂದಾಗ
1 ತಿಂಗಳು ಗಂಡು 1 ತಿಂಗಳು ಹೆಣ್ಣಾಗುವಂತಹ ವರವನ್ನು ಪಡೆದ. ಹೀಗಾಗಿ 18 ತಿಂಗಳ ನಂತರ 18, 19, 20 ತಿಂಗಳ ನಂತರ ಯಾರು ಹುಟ್ಟಿದ್ದು? ಪುರೂರವಸ್ಸು ಹುಟ್ಟಿದ್ದು. ತಮಾಷೆ ಅಂದರೆ ಹೆಣ್ಣಾಗಿದ್ದಾಗ ಗರ್ಭ ಇತ್ತಾ? ಗಂಡಾದಾಗ ಗರ್ಭ ಇರಲಿಲ್ಲ. ಅವನನ್ನು ಜನ ಎಲ್ಲ ಗೌರವಿಸಲಿಲ್ವಂತೆ. ಇವನನ್ನು ಏನಂತ ಕರೆಯೋದು? ರಾಜ ಅಂತ ಕರೆಯೋದು, ರಾಣಿ ಅಂತ ಕರೆಯೋದು ಅಂತ. ಅವನಿಗೆ ಬೇಜಾರಾಗಿ ತಪಸ್ಸಿಗೆ ಹೊರಟು ಹೋದ. ಜನಗಳ ಅನಾದರ ಅದಕ್ಕೆ ಕಾಡಿಗೆ ಹೊರಟು ಹೋದ. ಆ ತರಹದ ಇಳೆಯ ಮಗ, ಅದರಿಂದಾಗಿ ಐಳ ಅಂತ ಆ ಪುರೂರವಸ್ಸು ಹಾಡಿದ. ಅದು ವೇದದಲ್ಲಿದೆ. ಆ ವೇದದ ಮಂತ್ರದ ಚಿಂತನೆಯನ್ನು ಇನ್ನೊಮ್ಮೆ ಮಾಡೋಣ. 10ನೇ ಸ್ಕಂಧದಲ್ಲಿ ಅದು ಬರುತ್ತೆ. ಭಾಗವತದಲ್ಲಿ ಅವನ ಲೇಟರ್ ರಿಯಲೈಸೇಷನ್, ಅಲ್ಲಿ ಉರ್ವಶಿಯ ಜೊತೆಗೆ ಸಂವಾದ ಇದೆ, ಡೈಲಾಗ್ಸ್ ಬಿಟ್ವೀನ್ ಪುರೂರವ ಮತ್ತು ಉರ್ವಶಿ. ಅದು ಉರ್ವಶಿ ಪುರೂರವ ಸಂವಾದ ಸೂಕ್ತ ಅಂತ ಹೇಳಿ 10ನೇ ಮಂಡಲದಲ್ಲಿ ಬರುತ್ತೆ. ಯಮಯಮಿಯರ ಸಂವಾದ ಸೂಕ್ತ ಎಲ್ಲ ಅಲ್ಲಿ ಬರುತ್ತೆ. ಅದನ್ನು ನಾವು ಅಲ್ಲಿ ನೋಡೋಣ. ಇಲ್ಲಿ ಅವನ ಸಾಕ್ಷಾತ್ಕಾರ ಏನಾಯಿತು? ವಾಟ್ ವಾಸ್ ದ ರಿಯಲೈಸೇಷನ್? ಅದನ್ನು ಹೇಳ್ತಾರೆ. ಅಹೋ ಮೇ ಮೋಹ ವಿಸ್ತಾರ ಕಾಮಕಶ್ಮಲಚೇತತಃ ದೇವ್ಯಾ ಗೃಹೀತ ಕಂಠಸ್ಯ ನಾಯುಖಂಡ ಅನುಸ್ಮೃತಾ. ಪುರೂರವಸ್ಸು ಹೇಳ್ತೇನೆ, ಅಯ್ಯೋ ನೋಡಿ ನನ್ನ ಮೋಹವನ್ನು. ಕೊರಳ ಗೆಳತಿ ಬೇಂದ್ರೆ ಅವರ ಪ್ರಯೋಗ ಅದು. ದೇವ್ಯಾ ಗೃಹೀತ ಕಂಠಸ್ಯ ನಾವೇನು ಅನುವಾದ ಮಾಡ್ತೇವೆ? ಉರ್ವಶಿ ನನ್ನ ಕೊರಳನ್ನು ತಬ್ಬಿಕೊಂಡಿದ್ದಾಗ. ಅದು ಅನುವಾದ ಮಾಡಲಿಕ್ಕೆ ಚಂದ ಕನ್ನಡ ಅದರ ಐಡಿಯಾ ಇರಬೇಕು. ಇರಲಿ, ಕೊರಳ ಗೆಳತಿ ಇದ್ದಾಗ ಅಂತ ಬೇಂದ್ರೆ ಅವರ ಹಿನ್ನೆಲೆಯಲ್ಲಿ ಅನುವಾದ ಮಾಡಬಹುದು. ಕಾಮ ಕಶ್ಮಲ ಚೇತಸಃ, ಕಾಮದ ಕೆಸರಿನಿಂದ ತುಂಬಿರುವ ಮನಸ್ಸಿನ ನಾನು. ನಾಯುಖಂಡ ಅನುಸ್ಮೃತಾ, ಆಯುಷ್ಯ ಹೋದದ್ದನ್ನೇ, ಬಾಳು ಕಳೆದದ್ದನ್ನೇ ತಿಳಿಯಲಿಲ್ಲ. ನಾಹಂ ವೇದಾಭಿನಿರ್ಮುಕ್ತ ಸೂರ್ಯೇಣಾಭ್ಯುದಿತೋ ಮೃಷಿತೋ ವರ್ಷಪೂಗಾನಾಂ ಬತಾಹ ನಿಗತಾನ್ಯುತ. ನನಗೆ ಗೊತ್ತಾಗಲಿಲ್ಲ ಕಾಮ ಇಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ. ಆಯುಷ್ಯ ಮುಗೀತು, ಸೂರ್ಯ ಹುಟ್ಟಿದ, ಸೂರ್ಯ ಹೋದ, ನನಗೆ ತಿಂಗಳುಗಳೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಗೃಹಸ್ಥಾಶ್ರಮ ತಪ್ಪೋ? ಇದು ಗೃಹಸ್ಥಾಶ್ರಮ ಅಲ್ಲ, ಕೇವಲ ವಿಲಾಸಿನಿಯ ಸಂಪರ್ಕ ಅಷ್ಟೇ. ಗೃಹಸ್ಥಾಶ್ರಮ ಆಗಿದ್ದರೆ ಧರ್ಮಾರ್ಥ ಕಾಮಗಳಲ್ಲೇ ಅವನು ತೊಡಗಲೇಬೇಕು. ಬೆಳಗ್ಗೆ ಎದ್ದು ಕೂಡಲೇ ಜೊತೆಗೂಡಿ, ಹೆಂಡತಿಯ ಜೊತೆಗೂಡಿ ಪೂಜೆ ಮಾಡಲೇಬೇಕು, ಯಾಗ ಮೊದಲಾದವುಗಳನ್ನು ಮಾಡಲೇಬೇಕು. ಅದ್ಯಾವುದೂ ಇರಲಿಲ್ಲ ಇಲ್ಲಿ. ಯಾಕೆಂತಂದರೆ ಅವರು ಸ್ವಚ್ಛಂದ ಗಾಮಿನಿಯರು, ಅಪ್ಸರೆಯರು. ಹೀಗಾಗಿ ಅದ್ಯಾವುದೂ ಇಲ್ಲ, ಕೇವಲ ಸುಖೋಪಭೋಗ ಅಷ್ಟೆ. ಆ ಹಿನ್ನೆಲೆಯಲ್ಲಿ ಇವನು ಹೇಳೋದನ್ನು ನಾವು ತೆಗೆದುಕೊಳ್ಬೇಕು. ಅಹೋ ಮೇ ಆತ್ಮಸಮ್ಮಾಹೋ ಏನಾತ್ಮ ಯೋಷಿತಾಹೃತಃ ಕ್ರೀಡಾ ಮೃಗಶ್ಚಕ್ರವರ್ತಿ ನರದೇವ ಶಿಖಾಮಣಿ. ನಾನು ನರದೇವ ಶಿಖಾಮಣಿ. ರಾಜನನ್ನು ನರದೇವ ಅಂತ ಕರೀತಾರೆ. ಮನುಷ್ಯರಿಗೆ ಕಾಣುವ ದೇವತೆಯಂತೆ ಇರುವವ, ದಿಕ್ಪಾಲಕರ ಅಷ್ಟೂ ಕರ್ತವ್ಯವನ್ನು ಒಂದೇ ಪದವಿಯಲ್ಲಿದ್ದು ಮಾಡುವವ ನರದೇವ. ಇಂದ್ರನಂತೆ ಆಳ್ತಾನೆ, ಅಗ್ನಿಯಂತೆ ಉರಿಯುತ್ತಾನೆ, ಯಮನಂತೆ ಶಿಕ್ಷೆ ಕೊಡ್ತಾನೆ, ನಿರುತಿಯಂತೆ ಪೀಡಿಸುತ್ತಾನೆ, ವರುಣನಂತೆ ಸುಖವನ್ನು ಉಂಟು ಮಾಡ್ತಾನೆ, ವಾಯುವಿನಂತೆ ಜೀವನವನ್ನು ಒದಗಿಸ್ತಾನೆ, ಕುಬೇರನಂತೆ ಸಂಪತ್ತನ್ನು ಕೊಡ್ತಾನೆ, ರಕ್ಷಿಸ್ತಾನೆ, ಈಶಾನನಂತೆ ಮನಸ್ಸನ್ನು ಒಳ್ಳೆಯ ದಾರಿಯಲ್ಲಿರುವಂತೆ ಮಾಡುತ್ತಾನೆ. ಹೀಗಾಗಿ ಎಲ್ಲ ದೇವತೆಗಳ ಒಂದು ಮೊತ್ತ ರಾಜ ಅಂತ ಅವತ್ತಿನ ಕಾಲದ ಚಿಂತನೆ. ಅದಕ್ಕೆ ಅವನನ್ನು ನರದೇವ ಅಂತ ಕರೀತಾರೆ. ಮನುಷ್ಯರಿಗೆ ದೇವತೆಗಳಂತೆ ಇರುವವ. ಈಗ ಅವರು ದೆವ್ವ ಆಗಿದ್ದಾರೆ, ನರದೆವ್ವ. ಆದರೆ ಅವಾಗ ಅವನು ನರದೇವ. ಅಂತಹ ಚಕ್ರವರ್ತಿ ನಾನು. ಯೋಷನ್ ಮೃಗ, ಒಂದು ಹೆಣ್ಣು ಆಡಿಸುವ ಪ್ರಾಣಿಯಂತೆ ಆಗಿ ಹೋದೆ. ಕ್ರೀಡಾ ಮೃಗ, ಆಟ ಆಡುವ ಪ್ರಾಣಿಯಂತೆ ಆಗಿ ಹೋದೆ.
ಸಪರಿಚ್ಛದಮಾತ್ಮಾನಂ ಹಿತ್ವಾ ತೃಣಮಿವೇಶ್ವರಂ ಯಾಂತೀಂ ಸ್ತ್ರಿಯಂ ಚಾನ್ವಗಮಂ ನಗ್ನ ಉನ್ಮತ್ತವದೃದನ್. ನನ್ನ ರಾಜ್ಯ, ಕೋಶ, ಸೈನ್ಯ, ಆಯುಧ, ವಸ್ತ್ರ ಎಲ್ಲವನ್ನು ಬಟ್ಟೆಯನ್ನು ಬಿಟ್ಟು ಹೊರಟಿದ್ದ ಅವನು. ನಗ್ನ ಉನ್ಮತ್ತವದೃದನ್. ನಗ್ನ ಉನ್ಮತ್ತವತ್ ರುದನ್. ಬರಿಮೈಯಿಂದ ಹುಚ್ಚನ ಹಾಗೆ ಅಳತಾ ಹೊರಟಿದ್ದೆ ಅಂತ ಹೇಳ್ತಾನವನು. ಯಾವ ಕಾಮದ ಯಾವ ಪರಿಸೆಳೆತ ಇರಬೇಡ. ಕುತಸ್ತಸ್ಯಾನುಭಾವ ಸ್ಯಾತ್ ತೇಜೈಷಿತ್ವಮೇವ ಚ ಯೋನ್ವಗಚ್ಚನ್ ಸ್ತ್ರಿಯಂ ಯಾಂತೀಂ ಸ್ಮರಬಾಣಾಭಿತಾಡಿತಃ. ಈ ತರಹ ಮನದನ್ನೆಯನ್ನು ಅರಿಸಿ ಹೋದವನಿಗೆ ಏನು ಮಹಿಮೆ ಇರಬೇಕು? ಇಂದ್ರಿಯ ನಿಗ್ರಹ ಎಲ್ಲಿಂದ ಬರಬೇಕು? ಜನ ಎಲ್ಲಿಂದ ಗೌರವಿಸಬೇಕು? ನನ್ನ ಯಾರು ಗೌರವಿಸಬೇಕು? ಹೆಣ್ಣು ಮರುಳ ಹಿಂದೆ ಹೋದ ಅಂತಾರೆ. ಅದನ್ನು ಲೆಕ್ಕಿಸಲಿಲ್ಲ. ಸ್ಮರಬಾಣಾಭಿತಾಡಿತಃ. ಕಾಮನ ಬಾಣದಿಂದ ಪೀಡಿತನಾಗಿ ನಾನು ಹೊರಟಿದ್ದೆ. ಕಿಂ ವಿದ್ಯೆಯ ಕಿಂ ತಪಸಾ ಕಿಂ ತ್ಯಾಗೇನ ಶ್ರುತೇನ ವಾ ಕಿಂ ವಿವಿಕ್ತೇನ ಮೌನೇನ ಸ್ತ್ರೀಭಿರ್ಯಸ್ಯ ಮನೋಹೃತಂ. ಈ ತರಹದ ವಿಲಾಸಿನಿಯರ ಹಿಂದೆ ಮನಸ್ಸನ್ನು ಕೊಟ್ಟವನ ವಿದ್ಯೆಯಿಂದೇನು ಪ್ರಯೋಜನ? ಅವನಿಗೆ ಶಾಸ್ತ್ರದಿಂದೇನು ಪ್ರಯೋಜನ? ಇಂದ್ರಿಯ ನಿಗ್ರಹವೇ ಇಲ್ಲದೆ ಹೋದರೆ ಏನಿದ್ದು ಏನು ಪ್ರಯೋಜನ? ಎಲ್ಲ ಇರಬೇಕು ಅಂದರೆ ಇಂದ್ರಿಯ ನಿಗ್ರಹ ಇರಬೇಕು. ಕಡೆಗೆ ಗೃಹಸ್ಥಾಶ್ರಮವ ಅಂದರೆ ಅದೂ ಅಲ್ಲ, ಯಾವುದೂ ಅಲ್ಲ. ಕೇವಲ ಕಾಮಕ್ಕಾಗಿ ಮೀಸಲಾದ ಬಾಳು. ಇಂತಹದ್ದು ಬೇಕಿತ್ತ ನನಗೆ ಅಂತ ಪಶ್ಚಾತ್ತಾಪ ಪಟ್ಟುಕೊಂಡ. ಸ್ವಾರ್ಥಸ್ಯ ಕೋವಿದಂ ಧಿಂಗ್ಮಾಂ ಮೂರ್ಖಂ ಪಂಡಿತಮಾನಿನಂ ಯೋಹಮೀಶ್ವರತಾಂ ಪ್ರಾಪ್ಯ ಸ್ತ್ರೀಭಿ ಗೋಖರವಜ್ಜಿತಃ. ಧಿಕ್ಕಾರ ಇರಲಿ ನನಗೆ. ಸ್ವಾರ್ಥಸ್ಯ ಅವಿಚಕ್ಷಣಂ. ಸ್ವಾರ್ಥ ಅಂತಂದರೆ ಸ್ವರೂಪ ಸುಖ. ಸ್ವರೂಪ ಸುಖದ ಬಗ್ಗೆನೇ ಎಚ್ಚರ ಇಲ್ಲದೆ ಕತ್ತೆಯ ಹಾಗೆ, ಎತ್ತಿನ ಹಾಗೆ ಒಂದು ಹೆಣ್ಣಿಗೆ ತಲೆಯಾಡಿಸಿಕೊಂಡು ಹೋದೆನಲ್ಲ. ಧಿಕ್ಕಾರ ಇರಲಿ ನನಗೆ ಅಂದ. ಧಿಕ್ ಮೂರ್ಖಸ್ಯ, ಅತ್ಯಂತ ಮೂರ್ಖ ನಾನು. ಯೋಹಮೀಶ್ವರ ತಾಂ ಪ್ರಾಪ್ಯ ಚಕ್ರವರ್ತಿ. ಕೇವಲ ಕಾಮಕ್ಕಾಗಿ ಹೆಣ್ಣಿನ ಹಿಂದೆ ಬಿದ್ದೆ. ಅದರಲ್ಲಿ ಯಾವುದೇ ತರಹದ ಔಚಿತ್ಯವೇ ಇಲ್ಲ. ಸೇವತೋ ವರ್ಷ ಪೂಗಾನ್ಮೇ ಉರ್ವಶ್ಯ ಅಧರಾತವಂ ನ ತೃಪ್ತ ಆತ್ಮಭೂಕ್ಕಾಮ ವನ್ಹಿರಾಹುತಿಭಿರ್ಯಥಾ. ಸೇವತೋ ವರ್ಷ ಪೂಗಾನ್ಮೇ, ವರ್ಷಗಳ ಗಟ್ಟಲೆ ಉರ್ವಶಿಯ ಅಧರಾಸವ, ಜೊಲ್ಲನ್ನು ಕುಡಿದಿದ್ದೆ. ಅಧರಾಮೃತ ಅಂದರೆ ಅಮೃತ ಏನಲ್ಲ, ಜೊಲ್ಲು. ಅದನ್ನು ಹೇಳೋದಷ್ಟೆ. ಈ ಕವಿಗಳು ಆ ತರಹ ಹೇಳುತ್ತಾರೆ. ಅಧರಾಸವ ಅಂದರೆ ಹೆಣ್ಣಿನ ಅಧರಾಸವ, ಜೊಲ್ಲು ಅಂತಷ್ಟೆ, ತುಟಿಯ ಜೊಲ್ಲು. ಅದನ್ನು ವರ್ಷಾನುಗಟ್ಟಲೆ ಕುಡಿದಿದ್ದೆ. ನೀರು ಬಿದ್ದರೆ ಬೆಂಕಿ ತಣ್ಣಗಾಗಬೇಕು, ಆದರೆ ಈ ನೀರು, ಈ ಜೊಲ್ಲು ನನ್ನ ಕಾಮದ ಬೆಂಕಿಯನ್ನು ಉರಿಸಿತು, ತೃಪ್ತಿ ಆಗಲೇ ಇಲ್ಲ. ಅದರಿಂದಾಗಿ ಎಲ್ಲವನ್ನು ತೊರೆದು, ಮಾನವನ್ನು ತೊರೆದು ಹೊರಟೆ. ಈ ತರಹದ ಬಾಳು ನನಗೆ ಬೇಕಿರಲಿಲ್ಲ. ಈಗಂತೂ ಅದರಿಂದ ಆಚೆ ಬರಬೇಕು ಅಂತ ಆಗಿದೆ, ಆಚೆ ಬಂದಿದ್ದೇನೆ ಅಂತ ಹೇಳಿ ತನ್ನ ಬಗೆಗೆ ತಾನು ಹೇಳ್ಕೊಳ್ತಾನೆ. ಇನ್ನೂ ಅವನ ಮಾತುಗಳು ಇದೆ. ಐಳಗೀತೆ ಅಂತ, ಐಳಗೀತೆ ಅಂತ ಹೇಳಿ ಇದರಲ್ಲಿಯೂ ಕೂಡ ಇದೆ. ಮಹಾಭಾರತ ಶಾಂತಿ ಪರ್ವದಲ್ಲಿಯೂ ಇದೆ. ಅಲ್ಲಿ ಆಲ್ಕಮಿ ಆಫ್ ಡಿಸೈರ್, ರಸಾಯನ ವಿಜ್ಞಾನವನ್ನು ಹೇಳಿದ್ದಾರೆ. ಇಲ್ಲಿ ಬಯಕೆಯ ವಿಚಿತ್ರ ರೂಪವನ್ನು ನಿರೂಪಣೆ ಮಾಡಿದ್ದಾರೆ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಿಗೆ ಎಲ್ಲರೂ ಸೇರಿ ಸಮರ್ಪಿಸೋಣ. ಅನೇನ ಭಾವಿಯತ್ ಪುಣ್ಯಂ
ಅನೇನ ಪ್ರಾಪ್ತಂ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣಾರ್ಪಣಮಸ್ತು.